ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ಎಲ್ಲ ಪ್ರಮೇಯಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಒಂದು ಸುಂದರವಾದಂತಹ ಪ್ರಯತ್ನ. ಈ ಪ್ರಯತ್ನ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. 1ನೇ ಪ್ರಮೇಯ 2.1 ತ್ರಿಭುಜದ ಮೇಲಿನ ಪ್ರಮೇಯ. ಈ ಪ್ರಮೇಯವನ್ನು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕರೀತಾರೆ. ಈ ಒಂದು ಪ್ರಮೇಯಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಾಗ್ತದೆ, ಒಂದು ತಳಹದಿಯ ಜ್ಞಾನಕ್ಕೆ ಹೋಗ್ಬೇಕಾಗ್ತದೆ. ಯಾವುದೇ ಒಂದು ತ್ರಿಭುಜ ಇದೆ ಅಂತಂದ್ರೆ ಆ ತ್ರಿಭುಜಕ್ಕೆ ಲಂಬವನ್ನು ಯಾವ ರೀತಿ ಎಳಿತೀವಿ? ಇದೊಂದು ತ್ರಿಭುಜ ಇದೆ, ಸರಿ ಮಕ್ಕಳೇ? ಈ ತ್ರಿಭುಜಕ್ಕೆ ಲಂಬವನ್ನು ಯಾವ ರೀತಿ ಎಳಿತೀರಿ? ಇದು ಪಾದ ಆಗ್ತದೆ BC, ಇದು A ಎತ್ತರ ಆಗ್ತದೆ. ಲಂಬ ಯಾವಾಗಲೂ ಪಾದದಿಂದ ಅಭಿಮುಖವಾಗಿರ್ತಕ್ಕಂಥ ಶೃಂಗದಿಂದ ಏನ್ ಮಾಡ್ತೀವಿ? ಲಂಬವನ್ನು ಎಳಿತೀವಿ. ಒಂದು ವೇಳೆ ತ್ರಿಭುಜ ಈ ರೀತಿ ಇದೆ, ಯಾವ ರೀತಿ? ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ? ಲಂಬ ಏನ್ ಹೇಳ್ತೀರಾ? ಲಂಬ ಅವಾಗ ಏನ್ ಮಾಡ್ತೀರಿ? ನಾವು ಈ ಪಾದವನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗಿ ಇಲ್ಲಿಂದ ಏನ್ ಬರ್ತದೆ? ಲಂಬ ಬರ್ತದೆ. ಅಂದ್ರೆ ತ್ರಿಭುಜದ ಹೊರಭಾಗದಲ್ಲಿ ಲಂಬ ಬರ್ತದೆ, ಇಲ್ಲಿ ತ್ರಿಭುಜದ ಒಳಭಾಗದಲ್ಲಿ ಲಂಬ ಬರ್ತದೆ. ತ್ರಿಭುಜಕ್ಕೆ ಒಂದು ಲಂಬವನ್ನು ಎಳಿಬೇಕಾದ್ರೆ ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ, ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ನೀವು ನೋಡಬಹುದು. ಇಲ್ಲಿ ಪ್ರಮೇಯ 2.1 ಅದರ ಹೇಳಿಕೆಯನ್ನು ನೋಡುವಂತೆ. ಏನ್ ಹೇಳ್ತದೆ ಹೇಳಿಕೆ? ತ್ರಿಭುಜದ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಹೇಳಿಕೆ, ಸರಿನಾ ಮಕ್ಕಳೇ? ಈ ಹೇಳಿಕೆಯಿಂದಲೇ ನಾವೇನ್ ಮಾಡ್ಬೇಕು? ಒಂದು ತ್ರಿಭುಜವನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಪ್ರಶ್ನೆಯಲ್ಲಿ ಕೊಡ್ತಾ ಇದ್ದಾರೆ. ಪ್ರಶ್ನೆ ಅಂದ್ರೆ ಹೇಳಿಕೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ಛೇದಿಸುತ್ತದೆ ಅಂತ ಹೇಳ್ತಾರೆ. ಸಮ ಅನುಪಾತ ಅಂದ್ರೆ AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ನಾವೇನ್ ಮಾಡಬೇಕು? ಸಾಧನೆ ಮಾಡಿ ತೋರಿಸ್ಬೇಕು. ಮೊದಲು ದತ್ತ ಬರೆಯಂತೆ. ದತ್ತ ಏನ್ ಹೇಳ್ತದೆ? ದತ್ತ ತ್ರಿಭುಜ ABC ನಲ್ಲಿ DE ಸಮಾಂತರ BC ಅಂತ ಬರೋಣ. ಇದು ದತ್ತ ಆಯಿತು. ಅದಾದ ನಂತರ ಸಾಧನೀಯ ಏನ್ ಸಾಧನೆ ಮಾಡ್ಬೇಕಿಲ್ಲ ನೀವು? ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತೀವಿ. ಅಂದ್ರೆ AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AD ಬೈ DB ಇಸ್ ಈಕ್ವಲ್ ಟು AE ಬೈ EC, AE ಡಿವೈಡೆಡ್ ಬೈ EC. ಸರಿನಾ ಮಕ್ಕಳೇ? ಓಕೆ, ಇದು ಸಾಧನೀಯ ಆಯಿತು. ಮುಂದೆ ರಚನೆ ಮಾಡಬೇಕು. ಚಿತ್ರದಲ್ಲಿ ಕಾಣ್ತದೆ ನಿಮಗೆ, ರಚನೆ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ ನಾವು, ಸರಿನಾ? ರಚನೆ ಏನ್ ರಚನೆ ಮಾಡ್ತೀಯ ಇಲ್ಲಿ? ರಚನೆ ಯಾವುದೋ ಒಂದು ಬಾಹುವಿಗೆ ಒಂದು ಲಂಬವನ್ನ ಎಳಿಬೇಕು. ಯಾವ ಬಾಹುವಿಗೆ ಯಾವ ಲಂಬ ಹೇಳ್ತೀರಾ? ಇಲ್ಲಿ AB ಬಾಹುವಿಗೆ EN ಲಂಬವಾಗಿದೆ, AC ಬಾಹುವಿಗೆ DM ಲಂಬವಾಗಿದೆ ಅಂತ ಬರೋಣ. ಏನ್ ಬರೋಣ್ರಿ? ಏನಿದೆ? EN ಲಂಬ AB, DM ಲಂಬ AC. EN ಲಂಬ AB ಆಮೇಲೆ DM ಲಂಬ AC ಅಂತ ಆಗ್ತದೆ. ಇದು ಆಯ್ತಾ? ಇದು ಆದ ನಂತರ ಮುಂದೇನ್ ಮಾಡ್ತೀರಿ? DC ಮತ್ತು BE ಗಳನ್ನು ಸೇರಿಸಿ DC ಆಗುವಂತೆ ರಚನೆ ಮಾಡಿ. ಮತ್ತು ಏನೇನು ಸೇರಿಸಬೇಕು? ಯಾವ್ದಪ್ಪ? DC ಮತ್ತು BE ಗಳನ್ನು ಸೇರಿಸಿದ್ವಾ? ಸರಿ, ಇದೇನಾಯ್ತು? ರಚನೆ ಆಯ್ತು. ಈಗೇನ್ ಮಾಡ್ಬೇಕು? ನಾನು ಸಾಧನೆ ಮಾಡಬೇಕು. ಸಾಧನೆ ಮಾಡಿ ತೋರಿಸ್ಬೇಕು.
ಸರಿನಾ? ಸಾಧನೆ ಮಾಡಿ ತೋರಿಸ್ಬೇಕಂತಂದ್ರೆ ಕೆಲವೊಂದಿಷ್ಟು ನಿಯಮಗಳು ನಮಗೆ ಗೊತ್ತಿರಲೇಬೇಕು. ಏನು ನಿಯಮಗಳು? ಈಗ ಇದನ್ನು ಯಾವ ರೀತಿ ಸಾಧನೆ ಮಾಡಬೇಕು? ಇಲ್ಲೊಂದು ಮೇಲ್ಗಡೆ ಒಂದು ತ್ರಿಭುಜ ಕಾಣ್ತಾ ಇದೆ, ಯಾವುದು? ADE ತ್ರಿಭುಜ ಕಾಣ್ತಾ ಇದೆ. ಇಲ್ಲೊಂದು ಕೆಳಗಡೆ ತ್ರಿಭುಜ ಕಾಣ್ತಾ ಇದೆ, ಯಾವುದು? DEB. ಅದಾದ ನಂತರ AED ತ್ರಿಭುಜ ಕಾಣ್ತಾ ಇದೆ, ಇನ್ನೊಂದು DEC ತ್ರಿಭುಜ ಕಾಣ್ತಾ ಇದೆ. ಸರಿನಾ? ಈ ಒಂದು ತ್ರಿಭುಜವನ್ನ ಎಡಭಾಗಕ್ಕೂ ಬಲಭಾಗಕ್ಕೂ ಇವೆರಡು ತ್ರಿಭುಜಗಳ ಜೊತೆ ಏನ್ ಮಾಡಂದ್ರೆ ಕಂಪೇರ್ ಮಾಡೋಣಂತೆ. ಕಂಪೇರ್ ಅಂದ್ರೆ ಹೋಲಿಕೆ ಮಾಡಿ ನೋಡೋಣ. ಯಾಕೆ ಹೋಲಿಕೆ ಮಾಡಬೇಕು? ನಮಗೆ ಬೇಕಾದಂತ ಭಾಗಗಳು ಯಾವುವು ಅದನ್ನ ತಿಳ್ಕೊಬೇಕಾಗ್ತದೆ. ನಮಗೆ ಬೇಕಾದಂತ ಭಾಗಗಳು ಯಾವುವು? AD ಬಾಗ್ಲೆ DB. AD ಎಲ್ಲಿದೆ? AD ಇರ್ತಕ್ಕಂಥದ್ದು ತ್ರಿಭುಜ ADE ನಲ್ಲಿ. ಆಮೇಲೆ DB ಇರ್ತಕ್ಕಂಥದ್ದು ತ್ರಿಭುಜ DEB ನಲ್ಲಿ. ಹಾಗಾಗಿ ಇವೆರಡು ತ್ರಿಭುಜವನ್ನು ಮೊದಲು ತಗೊಳ್ಬೇಕಾಗ್ತದೆ. ನಂತರ AE ಇರೋದಲ್ಲಿ, AE ಇರೋದು ತ್ರಿಭುಜ AED ನಲ್ಲಿ, EC ಇರೋದು ತ್ರಿಭುಜ ECD ಅಥವಾ DEC ನಲ್ಲಿ. ಸರಿನಾ? ಹಾಗಾಗಿ ಆ ಎರಡು ತ್ರಿಭುಜಗಳನ್ನ ಇನ್ನೊಮ್ಮೆ ತೆಗೆದುಕೊಳ್ಳೋಣ. ಇಲ್ಲಿ ಮೊದಲು ಸಾಧನೆಯಲ್ಲಿ ತ್ರಿಭುಜ ADE ನ ಒಂದು ವಿಸ್ತೀರ್ಣ ನೋಡೋಣ. ವಿಸ್ತೀರ್ಣ ತ್ರಿಭುಜ ADE ನ ವಿಸ್ತೀರ್ಣ ಏನಾಗ್ತದೆ, ಆಮೇಲೆ ತ್ರಿಭುಜ DEB ನ ವಿಸ್ತೀರ್ಣ ಏನಾಗ್ತದೆ ಅದನ್ನ ನೋಡ್ಕೊಂಡು ತಗೋಣಂತೆ. ತ್ರಿಭುಜ ADE ನ ವಿಸ್ತೀರ್ಣ ಭಾಗಲೆ ತ್ರಿಭುಜ ಇನ್ನೊಂದು ಯಾವುದು? ADE ತಂದಾಗ DEB ತಗೋಬಹುದು, ಇಲ್ಲಾಂದ್ರೆ DBE ತಗೋಬಹುದು. ಯಾವ್ದಾದ್ರು ಒಂದೇ. DBE ಅಂದ್ರೆ ಒಂದೇ, DEB ತಗೋತೀವಿ ನೋಡ್ರಿ. DEB ತ್ರಿಭುಜ DEB ನ ವಿಸ್ತೀರ್ಣ. ಸರ್ ಈ ತರ ತಗೊಂಡ್ರೆ ಅಲ್ವಾ? DBC ತಗೊಳ್ತೀನಿ ಸರ್. ಆ ತರ ತಗೊಳಕ್ ಬರಲ್ಲ. ಯಾಕಂತಂದ್ರೆ ಇಲ್ಲಿ DE ಅಂತಕ್ಕಂಥದ್ದು BC ಗೆ ಸಮಾಂತರವಾಗಿದೆ. ಈ DE ಅನ್ನು ನಾವೇನ್ ಮಾಡಬೇಕು? ಪಾದವಾಗಿ ಮಾಡ್ಕೊಬೇಕ್ರಿ. ಸರಿನಾ? DE ಅನ್ನ ಪಾದವಾಗಿ ಮಾಡಿ ಈ ಎರಡು ತ್ರಿಭುಜಗಳನ್ನು ತಗೋಬೇಕು. ಯಾವ್ಯಾವ ತ್ರಿಭುಜಗಳು? DEB ಮತ್ತು DEC. DE ಏನಾಗ್ತದೆ? ಒಂದೇ ಪಾದ ಹೊಂದಿರ್ತದೆ ಎರಡಕ್ಕೂ. ಆಮೇಲೆ ಒಂದೇ ಸಮಾಂತರದ ಮಧ್ಯದಲ್ಲಿದ್ದಾಗ ಅವೆರಡು ತ್ರಿಭುಜಗಳ ವಿಸ್ತೀರ್ಣ ಸಮನಾಗಿರ್ತದೆ. ಹಂಗಾಗಿ ಇವೆರಡು ತ್ರಿಭುಜಗಳನ್ನ ನಾವು ತಗೋಬೇಕು. DBC ತಗೊಳ್ಬಾರ್ದು, DEB ತಗೋಬೇಕು. ಯಾಕಂದ್ರೆ DEC ಮುಂದೆ ತಗೊಳ್ತಾ ಇದೀವಿ ನಾವು, ಹಾಗಾಗಿ. ಓಕೆ, ಮುಂದೆ ತ್ರಿಭುಜ ADE ನ ವಿಸ್ತೀರ್ಣ ಸೂತ್ರ ಏನ್ರಿ? ಅರ್ಧ ಗುಂಡ್ಲೆ ಪಾದ. ADE ನ ಪಾದ ನೋಡ್ರಿ, ಎಲ್ಲಿ ಎತ್ತರ ಇರ್ತದೋ ಅಲ್ಲಿ ಪಾದ ಇರ್ತದೆ. ADE ನಲ್ಲಿ ಎತ್ತರ ಇಲ್ಲಿ AD ಇದೆ ಎತ್ತರ. ಸರಿನಾ? AD ಪಾದ ಆಗ್ಬಿಡ್ತದೆ. ಆಮೇಲೆ EN ಏನಾಗ್ಬಿಡ್ತದೆ ಮಕ್ಕಳೇ? ಎತ್ತರ ಆಗ್ತದೆ. ಬರೋಣ. AD D ಇಂಟು ಏನ್ ಬರ್ತೀಯ? ಇನ್ನೊಂದು EN ಅಂತ ಬರೀತೀಯ. ಹೋಲ್ ಡಿವೈಡೆಡ್ ಬೈ ಅರ್ಧ ಗುಂಡ್ಲೆ. ಅರ್ಧ ಗುಂಡ್ಲೆ ತ್ರಿಭುಜ DEB ನ ವಿಸ್ತೀರ್ಣ. DEB ಒಳಗಡೆ DEB ಒಳಗಡೆ ಸರ್ ನಾನು ಯಾವುದನ್ನ ಪಾದವಾಗಿ ತಗೊಳ್ಳಿ? ಪಾದವಾಗಿ ಇದನ್ನೇ ತಗೋಬೇಕಾಗ್ತದೆ. ಯಾವುದು? DB ನೇ ಪಾದ ತಗೋಬೇಕಾಗ್ತದೆ. ಯಾಕಂತಂದ್ರೆ ನಾವು ಸಾಧನೀಯ ಒಳಗಡೆ ಅದನ್ನ ಬರ್ಕೊಂಡಿದೀವಿ. ಹಾಗಾಗಿ DB ಪಾದ ತಗೊಂಡಾಗ ಎತ್ತರ ಯಾವ್ದು ತಗೋಬೇಕು? DB ಯನ್ನ ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋರಿ, ಅವಾಗ ಏನ್ ಸಿಗ್ತದೆ? N ಸಿಗ್ತದೆ. N ನಿಂದ EN ಏನಾಗ್ಬಿಡ್ತದೆ? ಎತ್ತರ ಆಗ್ತದೆ. ಅಂದ್ರೆ DB ಗೂ ಕೂಡ ಎತ್ತರ ಯಾವುದು? EN ಅಂತಂದ್ರೆ DB ಇಂಟು EN ಅಂತ ಬರೆಯೋಣ. EN ಅರ್ಧ ಅರ್ಧ ಕ್ಯಾನ್ಸಲ್ ಆಗಿಬಿಡ್ತದೆ. ಇಸ್ ಈಕ್ವಲ್ ಟು ಏನ್ ಬರೀಬಹುದು ಇಲ್ಲಿ ನೀವು? AD ಡಿವೈಡೆಡ್ ಬೈ DB. ಸಮೀಕರಣ 1 ಅಂತ ನೀವು ಬರೀಬಹುದು. ಇದೇ ರೀತಿಯಾಗಿ ಈಗ ಯಾವ ತ್ರಿಭುಜ ತಗೋಣ? AED ತ್ರಿಭುಜ AED ನ ವಿಸ್ತೀರ್ಣ ಡಿವೈಡೆಡ್ ಬೈ ಮುಂದೆ ಯಾವತ್ತು ಅಂತೀರ? DEC ತಗೊಳ್ಬೇಕಾಗ್ತದೆ. DEC ತ್ರಿಭುಜ DEC ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ AED ಒಳಗಡೆ ಪಾದ ಯಾವುದು ನೋಡೋಣ. AED ಒಳಗಡೆ ಪಾದ AE ಆಗ್ತದೆ. AE ಆಗ್ತದೆ. ಎತ್ತರ DM ಆಗ್ತದೆ. DM ಆಗ್ತದೆ. ಅಂದ್ರೆ AE ಇಂಟು DM ಅಂತ ತಗೊಳ್ಳೋಣ.
ಆಮೇಲೆ ಡಿಇಸಿ ಇದೆ, ಡಿಇಸಿ ಒಳಗಡೆ ಇಸಿ ಪಾದವನ್ನ ತಗೊಳ್ಬೇಕು ನಾನು. ಯಾಕಂತಂದ್ರೆ ಸಾಧನೀಯ ಒಳಗಡೆ ಇಸಿ ತಗೊಂಡಿದ್ದೀವಿ. ಅರ್ಧ ಗುಂಡ್ಲೆ ಇಸಿ ಗುಂಡ್ಲೆ, ಇದಕ್ಕೆ ಎತ್ತರ ಹಿಂದ್ಗಡೆದನ್ನ ತಗೊಂಡು ಹೋಗ್ರಿ, ಡಿಎಂ ಸಿಗ್ತದೆ. ಇದು ಎತ್ತರ ಆಗ್ಬಿಡ್ತದೆ ಇಂಟು ಡಿಎಂ ಅಂತ ನಾವು ತೆಗೆದುಕೊಳ್ಳೋಣ. ಡಿಎಂ ಡಿಎಂ ಕ್ಯಾನ್ಸಲ್, ಅರ್ಧ ಅರ್ಧ ಕ್ಯಾನ್ಸಲ್, ಇಸ್ ಈಕ್ವಲ್ ಟು ಏನ್ ಬಂತು ಮಕ್ಕಳೇ, ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬಂತು. ಸಮೀಕರಣ 2. ಸಮೀಕರಣ 1 ಮತ್ತು ಸಮೀಕರಣ 2 ನೋಡ್ದು ಅಂತ ತಿಳ್ಕೊಳ್ರಿ. ಇದು ಸಾಧನೀಯ ತರನೇ ಕಾಣ್ತಾ ಇದೆಯಾ? ಇವೆರಡು ಈಕ್ವಲ್ ಮಾಡ್ಕೊಬೇಕು ನಾನು. ಇವೆರಡು ಈಕ್ವಲ್ ಮಾಡ್ಕೊಬೇಕಂತಂದ್ರೆ ಇಲ್ಲಿ ಎಡಿಇ ತ್ರಿಭುಜ ಇದೆ. ಎಡಿಇ ಅಂದ್ರೂ ಒಂದೇ, ಎಇಡಿ ಅಂದ್ರೂ ಒಂದೇ. ಅರ್ಥ ಆಗ್ತದೆ ಮಕ್ಕಳೇ? ಎಡಿಇ ಅಂದ್ರೂ ಒಂದೇ ತ್ರಿಭುಜನೆ, ಎಇಡಿ ಅಂದ್ರೂ ಒಂದೇ ತ್ರಿಭುಜನೆ. ಅಂದ್ರೆ ಮೇಲ್ಗಡೆ ನಾವು ಸೇಮ್ ತ್ರಿಭುಜ ಇದೆ, ಅದರ ವಿಸ್ತೀರ್ಣ ಸೇಮ್ ಇರ್ತದ. ಇದೆರಡರ ವಿಸ್ತೀರ್ಣ ಏನಪ್ಪಾ? ಒಂದೇ ಇರ್ತದ. ಹಾಗಾಗಿ ಇವೆರಡು ವಿಸ್ತೀರ್ಣ ಏನ್ ಮಾಡ್ಬೇಕು ನಾನು? ಒಂದೇ ಅಂತ ತೋರಿಸ್ಕೊಡ್ಬೇಕು. ಇವೆರಡು ವಿಸ್ತೀರ್ಣ ಒಂದೇ ಅಂತ ತೋರಿಸ್ಕೊಡ್ಬೇಕು. ಯಾಕೆ ತೋರಿಸ್ಕೊಡ್ಬೇಕು? ಯಾಕೆ ತೋರಿಸ್ಬೇಕು? ಯಾಕಂತಂದ್ರೆ ಸಮೀಕರಣ 1 ಮತ್ತು 2 ಬಲಭಾಗ ಈಕ್ವಲ್ ಮಾಡ್ಕೋಬೇಕು ನಾನು. ಬಲಭಾಗ ಈಕ್ವಲ್ ಮಾಡ್ಕೋಬೇಕಂದ್ರೆ ಎಡಭಾಗ ಈಕ್ವಲ್ ಇರ್ಬೇಕಾ? ಇರ್ಬೇಕು ಇರಬಾರ್ದು? ಇರಬೇಕು. ಎಡಭಾಗ ಈಕ್ವಲ್ ಇರ್ಬೇಕಂತಂದ್ರೆ ಮೇಲೆ ಎಡಿಇ ವಿಸ್ತೀರ್ಣ ಎಇಡಿ ವಿಸ್ತೀರ್ಣ ಎರಡು ಸಮ ಅದಾವ. ಹಾಗಿದ್ದಾಗ ಡಿಇಬಿ ವಿಸ್ತೀರ್ಣ ಡಿಇಸಿ ವಿಸ್ತೀರ್ಣ ಸಮ ಅಂತ ತೋರಿಸ್ಬೇಕು ನಾವು. ಹೆಂಗ್ ತೋರಿಸ್ತೀಯಾ ನೋಡಿ. ಡಿಇಬಿ ಎಲ್ಲಿದೆ? ಡಿಇಬಿ ಡಿಇಬಿ ಇದು ತ್ರಿಭುಜ, ಇನ್ನೊಂದು ಡಿಇಸಿ ಇದೊಂದು ತ್ರಿಭುಜ, ಸರಿನಾ? ಇವೆರಡು ತ್ರಿಭುಜಕ್ಕೂ ಪಾದ ಏನಿದೆ? ಪಾದ ಒಂದೇ ಆಗಿದೆ. ಯಾವುದು? ಡಿಇ ಪಾದ ಇದೆ. ಆಮೇಲೆ ಇವೆರಡು ತ್ರಿಭುಜಗಳು ಒಂದು ಸಮಾಂತರ ರೇಖೆಯ ಮಧ್ಯದೊಳಗಿದ್ದಾವೆ. ಸಮಾಂತರಗಳ ಮಧ್ಯೆ ಯಾವ ಸಮಾಂತರಗಳು? ಡಿಇ ಸಮಾಂತರ ಬಿಸಿ, ಇವುಗಳ ಮಧ್ಯೆ ಇದೆ. ಯಾವುದೇ ಎರಡು ತ್ರಿಭುಜಗಳು ಒಂದೇ ಪಾದವನ್ನು ಹೊಂದಿದ್ದು ಒಂದೇ ಸಮಾಂತರದ ಮಧ್ಯೆ ಇದ್ದರೆ ಆ ಎರಡು ತ್ರಿಭುಜದ ವಿಸ್ತೀರ್ಣ ಸಮನಾಗಿರುತ್ತದೆ. ಇದು 9ನೇ ತರಗತಿಯ ಒಂದು ಪ್ರಮೇಯ. ಆ ಪ್ರಮೇಯನ ಇಲ್ಲಿ ಉಪಯೋಗ ಮಾಡೋಣಂತೆ. ಏನಂತ ಉಪಯೋಗ ಮಾಡಂದ್ರಿ? ತ್ರಿಭುಜ ಯಾವ್ಯಾವ? ಡಿಇಬಿ ಮತ್ತು ತ್ರಿಭುಜ ಡಿಇಸಿ ಗಳು ಒಂದೇ ಪಾದ. ಒಂದೇ ಪಾದ ಯಾವುದು? ಡಿಇ. ಒಂದೇ ಪಾದ ಡಿಇ ಹೊಂದಿದ್ದು ಒಂದೇ ಸಮಾಂತರ ರೇಖೆಗಳ ಯಾವ ಯಾವುದು ರೇಖೆಗಳು ಹಂಗಿದ್ರು? ಡಿಇ ಸಮಾಂತರ ಬಿಸಿ ಮಧ್ಯ ಇವೆ. ಹಾಗಾಗಿ ಏನ್ ಬರೀತೀಯಾ? ಇವುಗಳ ವಿಸ್ತೀರ್ಣ ಸಮ. ಇವುಗಳ ವಿಸ್ತೀರ್ಣ ಸಮ. ಆದ್ದರಿಂದ ತ್ರಿಭುಜ ಡಿಇಬಿ ವಿಸ್ತೀರ್ಣ is equal to ತ್ರಿಭುಜ ಡಿಇಸಿ ವಿಸ್ತೀರ್ಣ. ಸಮೀಕರಣ ಏನ್ರಿ ಮಕ್ಕಳೇ? 3. ಸಮೀಕರಣ 1, 2 ಮತ್ತು 3ರಿಂದ ಏನ್ ಬರಿಬಹುದು? ಸಮೀಕರಣ 1, 2 ಮತ್ತು 3ರಿಂದ ಸಮೀಕರಣ 1, 2 ಮತ್ತು 3ರಿಂದ ತ್ರಿಭುಜ ಎಡಿಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿಇಬಿ ವಿಸ್ತೀರ್ಣ. ತ್ರಿಭುಜ ಡಿಇಬಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ನೋಡಿ ಮಕ್ಕಳೇ, ಈಗ ಮೇಲಿಂದು ತ್ರಿಭುಜ ವಿಸ್ತೀರ್ಣ ಸಮ ಇತ್ತು. ಕೆಳಗಿನ ತ್ರಿಭುಜ ವಿಸ್ತೀರ್ಣ ಸಮ ಅಂತ ತೋರಿಸಿದ್ವಿ. ಅದನ್ನು ಬರೆದು ಬಿಡ್ತೀನಿ ನೋಡ್ರಿ. ಏನ್ ಬರ್ತೀರಪ್ಪ? ಎಡಿಇ ಭಾಗಲೆ ಡಿಇಬಿ ಇಸ್ ಈಕ್ವಲ್ ಟು ಎಇಡಿ ಭಾಗಲೆ ಡಿಇಸಿ. ತ್ರಿಭುಜ ಎಇಡಿ ವಿಸ್ತೀರ್ಣ ಭಾಗಲೆ ತ್ರಿಭುಜ ಡಿಇಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇವೆರಡು ವಿಸ್ತೀರ್ಣಗಳು ಸಮ ಆದ್ವಾ? ಹಾಗಿದ್ರೆ ಬಲಭಾಗ ಏನಿದಾವ್ರಿ? ಎಡಿ ಡಿವೈಡೆಡ್ ಬೈ
DE DB AE divided by AD divided by DB is equal to AE divided by EC ಅಂತ ನಾವು ಬರೆಯಬಹುದು. ಆದ್ದರಿಂದ ಓಕೆ, ಆದ್ದರಿಂದ AD divided by DB is equal to AE divided by EC. ಆದ್ದರಿಂದ ಸಾಧಿಸಿದೆ ಅಂತ ಬರೀಬಹುದು. ಸರಿನಾ? ಮುಂದಿನ ಪ್ರಮೇಯ ನೋಡೋಣ. ಪ್ರಮೇಯ 2.2 ಇದನ್ನ ಮೂಲ ಸಮಾನುಪಾತತೆಯ ವಿಲೋಮ ಅಂತ ಹೇಳ್ತೀವಿ. ಥೇಲ್ಸ್ನ ಪ್ರಮೇಯದ ವಿಲೋಮ ಅಂತನೂ ಕರಿತೀವಿ. ಈ ಒಂದು ಪ್ರಮೇಯ ಏನಾಗ್ತದೆ? ವಿಲೋಮ ಅಂದ್ರೆ ವಿರುದ್ಧ. ಥೇಲ್ಸ್ನ ಪ್ರಮೇಯದಲ್ಲಿ ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಒಂದು ಬಾಹು ಏನಿರ್ತಿತ್ತು, ಒಂದು ರೇಖೆ ಸಮಾಂತರವಾಗಿದ್ದಾಗ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಛೇದಿಸ್ತಾ ಇರ್ತಿತ್ತು. ಈಗ ಉಳಿದೆರಡು ಬಾಹುಗಳು ಸಮಾನುಪಾತದಲ್ಲಿ ಇದ್ದಾಗ ಆ ಒಂದು ರೇಖೆ ಮೂರನೇ ಬಾಹುವಿಗೆ ಸಮಾಂತರ ಆದೋ ಏನು ಇಲ್ಲೋ ಅಂತ ಚೆಕ್ ಮಾಡಬೇಕು. ಅವರು ಸಮಾಂತರ ಕೊಟ್ಟಾಗ ಅವುಗಳ ಅನುಪಾತ ಸಮ ಅಂತ ಹೇಳ್ತಿದ್ವಿ. ಈಗ ಅನುಪಾತ ಕೊಡ್ತಾರೆ, ಸಮಾಂತರ ಅಂತ ನಾವು ಸಾಧಿಸಿ ತೋರಿಸ್ಬೇಕು. ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾನಾಂತರವಾಗಿ ಇರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮಕ್ಕಳೇ, ಅವರು ಸಮ ಅನುಪಾತ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಈ ಒಂದು ರೇಖೆ ಮೂರನೇ ಬಾಹುವಿಗೆ ಸಮಾಂತರ ಅಂತ ಮಾಡಿ ತೋರಿಸಬೇಕು. ದತ್ತ ತ್ರಿಭುಜ ABC ನಲ್ಲಿ ಏನಂತ ಬರೆದಿರಿ ಮಕ್ಕಳೇ? DE ರೇಖೆಯು AB ಅನ್ನು D ಬಿಂದುವಿನಲ್ಲಿ ಮತ್ತು AC ಅನ್ನು A ಬಿಂದುವಿನಲ್ಲಿ ಈ ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತ ನಾವು ಬರೀತೀವಿ. ಅದಾದ ನಂತರ ಅವರೇ ಏನ್ ಕೊಟ್ಟಿದ್ದಾರೆ? ಇಲ್ಲಿ ಸಮ ಅನುಪಾತ ಅಂತ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ಸಮ ಅನುಪಾತ ಅಂದ್ರೆ AD divided by DB is equal to AE divided by EC ಆಗುವಂತೆ ಇದನ್ನ ತಗೋಣ, ಸಮೀಕರಣ 1 ಅಂತ ತಗೋಣ. ದತ್ತ ಇಲ್ಲಿಗೆ ಮುಗಿದ್ಬಿಡ್ತು. ಈಗೇನ್ ಮಾಡ್ಬೇಕು? ನಾನು ದತ್ತ ಆದ ಬಳಿಕ ಸಾಧನೀಯ. ಏನು ಸಾಧನೆ ಮಾಡಿ ತೋರಿಸ್ಬೇಕು? ಅನುಪಾತಗಳು ಸಮನಾಗಿದ್ರೆ ಈ ರೇಖೆಯು ಮೂರನೇ ಬಾಹುವಿಗೆ ಸಮಾನಾಂತರ ಅಂತ ನಾವು ತೋರಿಸ್ಬೇಕು. ಅಂದ್ರೆ ಸಾಧನೀಯ ಏನ್ ಬರೀತೀರಾ? ರೇಖೆ ಯಾವುದ್ರಿ? DE ಯಾವುದಕ್ಕೆ ಸಮಾಂತರ ತೋರಿಸ್ಬೇಕು? BCಗೆ ಸಮಾಂತರ ಎಂದು ತೋರಿಸಬೇಕು. ಸಾಧನೀಯ ಆಯಿತು. ರಚನೆ ಏನು ರಚನೆ ಮಾಡಿದ್ರಾ? ಚಿತ್ರದಲ್ಲಿ ಕಾಣ್ತಾ ಇದೆ. ರಚನೆ ಏನಿದೆ? DE ಡ್ಯಾಶ್, ಯಾಕಂದ್ರೆ ಮೇಲ್ಗಡೆ ನೋಡಿ ರಚನೆ ಇರೋದು ಮೇಲ್ಗಡೆ. DE ಡ್ಯಾಶ್ ಸಮಾಂತರ BC ಆಗುವಂತೆ DE ಅನ್ನು ಹೊರತುಪಡಿಸಿ, ಯಾವುದನ್ನು ಹೊರತುಪಡಿಸಿ? DE ಅನ್ನು ಹೊರತುಪಡಿಸಿ ರೇಖೆಯನ್ನು ಎಳೆಯಿರಿ ಅಂತಂದ್ರೆ ಇಲ್ಲಿ DE ಏನಲ್ಲ ಅಂತಂದಾಗ DE ಸಮಾಂತರ ಅಲ್ಲ, DE ಡ್ಯಾಶ್ ಸಮಾಂತರ ಅಂತ ನಾವು ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣಂತೆ, ಊಹೆ ಮಾಡ್ಕೊಳ್ಳೋಣಂತೆ. ಆಮೇಲೆ ನಮ್ಮ ಊಹೆ ತಪ್ಪಾಗ್ಬಿಡ್ತದೆ, ಅವಾಗ DE ಏನಾಗ್ಬಿಡ್ತದೆ? ಸಮಾಂತರ ಆಗ್ಬಿಡ್ತದೆ. ಅದು ಬೇರೆ ಮಾತು, ಮುಂದೆ ಮಾಡ್ಕೊಂತ ಹೋಗೋಣ ಅಂತ ಗೊತ್ತಾಗ್ತದೆ ಮಕ್ಕಳೇ. ನಿಮಗೆ ರಚನೆ ಗೊತ್ತಾಯ್ತು. ಈಗ ಏನ್ ಮಾಡ್ಬೇಕು? ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕು ಅಂತಂದ್ರೆ ಮೊದಲು ನಾವೇನ್ ಮಾಡೋಣ? ಸಾಧನೆ ಅಂತ ಬರೆಯೋಣ. ಸಾಧನೆ ಅಂತ ಬರೆದು ಯಾವ ತ್ರಿಭುಜ ಮಕ್ಕಳಲ್ಲಿ? ತ್ರಿಭುಜ ABC ನಲ್ಲಿ ಆಲ್ರೆಡಿ ನಾವೇನು ರಚನೆ ಮಾಡಿದ್ವಿ? ಈಗ DE ಡ್ಯಾಶ್ ಸಮಾಂತರ BC ಅಂತ ರಚನೆ ಮಾಡಿದ್ವಿ. ಹಾಗಾಗಿ ಏನ್ ಹಚ್ಬೇಕು? ನಾನು ಇಲ್ಲಿ ಮೂಲ ಸಮಾನುಪಾತತೆಯ ಅಥವಾ ಥೇಲ್ಸ್ನ ಮೂಲ ಸಮಾನುಪಾತತೆಯ
ಪ್ರಮೇಯದ ಪ್ರಕಾರ, ಥೇಲ್ಸ್ನ ಪ್ರಮೇಯದ ಪ್ರಕಾರ ಸಮಾನುಪಾತ ಪ್ರಮೇಯ ಹಚ್ಚಿರಿ. AD ಡಿವೈಡೆಡ್ ಬೈ DB, AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡ್ಯಾಶ್ ಡಿವೈಡೆಡ್ ಬೈ E ಡ್ಯಾಶ್ C, AE ಡ್ಯಾಶ್ ಡಿವೈಡೆಡ್ ಬೈ E ಡ್ಯಾಶ್ C. ಸಮೀಕರಣ 2. ಸಮೀಕರಣ 1 ಮತ್ತು 2ರಿಂದ ನೋಡ್ರಿ ಮಕ್ಕಳೇ, ಸಮೀಕರಣ 1 ಮತ್ತು 2 ಯಾವ ತರ ಕಾಣ್ತದೆ? 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಬಲಭಾಗಗಳು ಏನಿದಾವೆ? ಬೇರೆ ಬೇರೆ ಇದಾವೆ. ಎಡಭಾಗ ಸೇಮ್ ಇದೆ. ಎಡಭಾಗ ಸೇಮ್ ಇದ್ರೆ ಬಲಭಾಗ ನಾವು ಸೇಮ್ ಬರ್ಕೊಳ್ಬೇಕಾಗ್ತದೆ. ಅಂದ್ರೆ AE ಡಿವೈಡ್ ಬೈ EC ಇಸ್ ಈಕ್ವಲ್ ಟು ಏನಂತ ಬರೋಣ? AE ಡಿವೈಡೆಡ್ ಬೈ EC ಇಸ್ ಈಕ್ವಲ್ ಟು AE ಡ್ಯಾಶ್ ಡಿವೈಡೆಡ್ ಬೈ E ಡ್ಯಾಶ್ C ಅಂತ ತೆಗೆದುಕೊಳ್ಳೋಣ. ಇದು ಸಮೀಕರಣ 3 ಅಂತ ಆಯ್ತು. ನಾವೀಗ ಏನು ಸಾಧನೆ ಮಾಡಬೇಕು? ಇಲ್ಲಿ DE ಏನಿದೆಯಲ್ಲ, DE ಅಂತಂದ್ರೆ DE ಡ್ಯಾಶ್ ಅಂದಂಗೆ ಅಂತ ತಿಳ್ಕೊಬೇಕು. DE ಅಂತಂದ್ರೇನು? DE ಡ್ಯಾಶ್ ಅಂದಂಗೆ ಅಂತ ತಿಳ್ಕೊಂಡು DE ಡ್ಯಾಶ್ DEಗಳು ಬೇರೆ ಬೇರೆ ಅಲ್ಲ, ಅವೆರಡೂ ಸೇರಿ ಒಂದೇ ರೇಖೆ ಅಂತ ಹೇಳಿ ಸಾಧನೆ ಮಾಡಿ ತೋರಿಸ್ಕೋಬೇಕು. ಸರಿನಾ? ಆ ಥರ ಮಾಡಬೇಕು ಅಂತಂದ್ರೆ ಈ ಒಂದು ಸಮೀಕರಣ 3ಕ್ಕೆ ಎರಡೂ ಕಡೆ ಒಂದನ್ನು ಕೂಡಿಸ್ಬೇಕು. ಸಮೀಕರಣ 3ಕ್ಕೆ ಎರಡೂ ಕಡೆ ಒಂದನ್ನು ಸೇರಿಸಿದಾಗ ಏನಾಗ್ತದೆ ಮಕ್ಕಳೇ? ಅವಾಗ AE ಡಿವೈಡೆಡ್ ಬೈ EC ಪ್ಲಸ್ 1 ಇಸ್ ಈಕ್ವಲ್ ಟು AE ಡ್ಯಾಶ್ ಡಿವೈಡೆಡ್ ಬೈ E ಡ್ಯಾಶ್ C ಪ್ಲಸ್ 1 ಅಂತ ನಾನು ತಗೊಂಡೆ. ಇಲ್ಲಿ ಭಾಗಾಕಾರ ಏನಿಲ್ಲ ಅಂದ್ರೆ 1 ಇರ್ತದೆ, ಇಲ್ಲಿ ಭಾಗಾಕಾರ ಏನಿಲ್ಲ ಅಂದ್ರೆ 1 ಇರ್ತದೆ. ಓರೆ ಗುಣಾಕಾರ ಮಾಡ್ರಿ. AE ಗುಂಡ್ಲೆ 1 AE ಪ್ಲಸ್ E ಡ್ಯಾಶ್ ಸಾರಿ EC ಗುಂಡ್ಲೆ 1 EC ಡಿವೈಡೆಡ್ ಬೈ EC ಗುಂಡ್ಲೆ 1 EC ಇಸ್ ಈಕ್ವಲ್ ಟು AE ಡ್ಯಾಶ್ ಪ್ಲಸ್ E ಡ್ಯಾಶ್ C ಡಿವೈಡೆಡ್ ಬೈ E ಡ್ಯಾಶ್ C. ಸರಿನಾ? ಅರ್ಥ ಆಯ್ತಾ? AE ಪ್ಲಸ್ EC ಹುಡುಕಿ ಚಿತ್ರದಲ್ಲಿ. ಚಿತ್ರದ ಏನು ಹುಡುಕ್ರಿ? AE ಪ್ಲಸ್ EC, AE ಪ್ಲಸ್ EC AC ಆಗ್ತದ? ಆಗ್ತದ? AC ಆಗ್ತದ ಅಂದ್ರೆ AC ಬರೋಣ. AC ಡಿವೈಡೆಡ್ ಬೈ EC. AE ಡ್ಯಾಶ್ ಪ್ಲಸ್ E ಡ್ಯಾಶ್ C ಚಿತ್ರ ನೋಡಿ. AE ಡ್ಯಾಶ್ E ಡ್ಯಾಶ್ ಅಂದ್ರೆ ಅದನ್ನು ಕೂಡ AC ನ, ಅದನ್ನು ಕೂಡ ನಾವು AC ಆಗಿ ಬರೋಣ. AC ಡಿವೈಡೆಡ್ ಬೈ E ಡ್ಯಾಶ್ C ಅಂತ ನಾವು ಬರ್ತೀವಿ. ಈಗ ನಾನು ಮಾಡ್ತೀನಿ, ವ್ಯುತ್ಕ್ರಮ ತಗೊಂತೀನಿ. ಏನು ತಗೋತೀನಿ? ವ್ಯುತ್ಕ್ರಮ. ವ್ಯುತ್ಕ್ರಮಗೊಳಿಸಿದಾಗ ವ್ಯುತ್ಕ್ರಮಗೊಳಿಸಿದಾಗ ಏನಾಗ್ತದೆ ಹೇಳುವಾಗ? EC ಡಿವೈಡೆಡ್ ಬೈ AC ಇಸ್ ಈಕ್ವಲ್ ಟು E ಡ್ಯಾಶ್ C ಡಿವೈಡೆಡ್ ಬೈ AC. ಸರಿನಾ? ಇದು ಭಾಗಾಕಾರ AC ಈ ಕಡೆ ಬಂದಾಗ ಏನಾಗ್ತದೆ ರೀ? ಗುಣಾಕಾರ ಆಗ್ತದೆ. ಅಂದ್ರೆ ಅವಾಗ ಏನು ಬರೀತೀರಾ? EC ಇಸ್ ಈಕ್ವಲ್ ಟು E ಡ್ಯಾಶ್ C ಡಿವೈಡೆಡ್ ಬೈ AC ಇಂಟು AC. AC ಕ್ಯಾನ್ಸಲ್ ಆಗಿಬಿಡ್ತದೆ. ಆದ್ದರಿಂದ EC ಇಸ್ ಈಕ್ವಲ್ ಟು ಏನು ಬಂತ್ರಿ? E ಡ್ಯಾಶ್ C ಅಂತ ಬಂತು. EC ಯಾವುದಕ್ಕೆ ಸಮ? E ಡ್ಯಾಶ್ C ಗೆ ಸಮ. ಅಂತಂದ್ರೆ EC E ಡ್ಯಾಶ್ C ಎರಡು ಒಂದೇ ಆಗ್ಬಿಟ್ವಾ? ಆದ್ದರಿಂದ ಇದು ಯಾವಾಗ ಸಾಧ್ಯ? ಇದು E ಮತ್ತು E ಡ್ಯಾಶ್ಗಳು ಒಂದೇ ಬಿಂದುಗಳಾದಾಗ ಮಾತ್ರ ಸಾಧ್ಯ. ಆದ್ದರಿಂದ ಏನಂತ ಬರಿಬಹುದು ನಾವು? ಆದ್ದರಿಂದ EC ಅಲ್ಲ, ಆದ್ದರಿಂದ DE ಸಮಾಂತರ BC. ಯಾಕೆ ಹೇಳಿ? DE ಡ್ಯಾಶ್ ಸಮಾಂತರ ಅಂತ ತಗೊಂಡಿದ್ವಿ, ಹೌದಲ್ರಿ? DE ಡ್ಯಾಶ್ ಸಮಾಂತರ BC ಅಂತ ಆಗಿತ್ತು. ದಿಸ್ ಇಂಪ್ಲೈಸ್ ಏನ್ ಬರ್ಬೋದು? ನಾವೀಗ DE ಡ್ಯಾಶ್ ಬದಲಿ ಏನ್ ಬರ್ಬೋದು? E ಬರ್ಬೋದಿಲ್ಲ? DE ಸಮಾಂತರ BC. ಆದ್ದರಿಂದ ಸಾಧಿಸಿದೆ ಅಂತ ನಾವು ಬರೀಬಹುದು. ಇದು ಪ್ರಮೇಯ 2.2. ಮುಂದಿನ ಪ್ರಮೇಯ 2.3 ಏನು ಹೇಳ್ತದೆ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ
ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಬೇಕು. ಇದು ಹೇಳಿಕೆ ಮಕ್ಕಳೇ. ಇದು ಕೋಕೋ ನಿರ್ಧಾರಕ ಗುಣದ ಒಂದು ಹೇಳಿಕೆಯಾಗಿದೆ. ಆ ಒಂದು ಗುಣಗಳನ್ನು ಉಪಯೋಗಿಸಿ ನಾವು ಈ ಒಂದು ಪ್ರಮೇಯವನ್ನು ಬಿಡಿಸಬೇಕಾಗ್ತದೆ. ಎರಡು ತ್ರಿಭುಜಗಳಲ್ಲಿ ಅಂತ ಹೇಳಿದರೆ ಯಾವ ಎರಡು ತ್ರಿಭುಜಗಳು? ತ್ರಿಭುಜ ABC ಮತ್ತು ತ್ರಿಭುಜ DEF ಗಳು. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳು ಇದಾವೆ, ಎರಡು ತ್ರಿಭುಜಗಳು. ಸರಿನಾ? ಈ ಎರಡು ತ್ರಿಭುಜಗಳು ಅನುರೂಪ ಕೋನಗಳು ಸಮ ಅಂತ ಹೇಳಿದ್ದಾರೆ ಅವರು. ಅನುರೂಪ ಕೋನಗಳು ಸಮ ಅಂತಂದ್ರೆ ಮೊದಲು ದತ್ತ ಬರ್ಕೊಳ್ಳೋಣಂತೆ. ದತ್ತ ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ, ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಏನಂದ್ರೆ ಅವರು ಅನುರೂಪ ಕೋನಗಳು ಸಮ ಅಂತ ಹೇಳಿದ್ದಾರೆ ಅವರು. ಅನುರೂಪ ಕೋನಗಳು ಸಮ ಅಂತ ಹೇಳಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಅಂತಂದ್ರೆ ದತ್ತದಲ್ಲಿ ನಾವೇನ್ ಬರಿಬಹುದು? ಕೋನ ಎಗೆ ಕೋನ ಡಿ ಸಮ ಆಗ್ತದೆ, ಕೋನ ಬಿಗೆ ಕೋನ ಇ ಸಮ ಆಗ್ತದೆ, ಮತ್ತು ಕೋನ ಎಫ್ ಗೆ ಕೋನ ಸಿ ಗೆ ಕೋನ ಎಫ್ ಸಮ ಆಗ್ತದೆ. ಕೋನ ಸಿ ಗೆ ಕೋನ ಎಫ್ ಸಮ ಆಗ್ತದೆ. ಸರಿನಾ ಮಕ್ಕಳೇ? ಏನೇನು ಸಮ ಅದು? ಎಗೆ ಡಿ ಸಮ, ಬಿಗೆ ಇ ಸಮ ಮತ್ತು ಸಿ ಗೆ ಎಫ್ ಸಮ ಅಂತ ನಾವು ಹೇಳ್ತೀವಿ. ಇದು ದತ್ತ ಆಯಿತು. ಮುಂದಿನ ಮಾಡ್ಬೇಕೀಗ ಸಾಧನೀಯ ಮಾಡಬೇಕು. ಏನು ಸಾಧನೀಯ ಮಾಡಬೇಕು? ಸಾಧನೀಯ ಮಕ್ಕಳೇ, ದತ್ತ ಮತ್ತು ಸಾಧನೀಯಗಳು ಯಾವಾಗಲೂ ಹೇಳಿಕೆಯೊಳಗಡೆನೆ ಇರ್ತವೆ. ದತ್ತ ಹೇಳಿಕೆಯೊಳಗೆ ಏನಿತ್ತು? ಅನುರೂಪ ಕೋನಗಳು ಸಮ ಅಂತಿತ್ತು. ಅನುರೂಪ ಕೋನಗಳು ಸಮ ನಾವು ಬರ್ಕೊಂಡು ಬಿಟ್ವಿ. ಈಗ ದತ್ತದಲ್ಲಿ ಏನಿದೆ? ಸಾಧನೀಯನೂ ಕೂಡ ದತ್ತದಲ್ಲೇ ಇದೆ. ಸರಿನಾ? ಸಾಧನೀಯ ದತ್ತದಲ್ಲಿ ಇದೆ ಅಂತಂದ್ರೆ ಸಾಧನೀಯ ಏನ್ ಬರೀತೀರಿ? ಅನುರೂಪ ಬಾಹುಗಳು ಅನುಪಾತ ಸಮ ಅಂತ ಹೇಳ್ತಾರೆ ಅವರು. ಅನುರೂಪ ಬಾಹುಗಳು ಯಾವ್ಯಾವು ಇಲ್ಲಿ? AB ಭಾಗ್ಲೆ DE ಈಕ್ವಲ್ ಟು AC ಭಾಗ್ಲೆ DF ಈಕ್ವಲ್ ಟು BC ಭಾಗ್ಲೆ EF. ಇದನ್ನ ನಾವು ಸಮ ಅಂತ ಪ್ರೂವ್ ಮಾಡಬೇಕು, ಸಾಧನೆ ಮಾಡಿ ತೋರಿಸ್ಬೇಕು. ಅದು ಅಲ್ದೇನೆ ಆದ್ದರಿಂದ ಆ ತ್ರಿಭುಜಗಳು ಏನಂತೆ? ಸಮರೂಪ ಅಂತೆ. ಆ ಎರಡು ತ್ರಿಭುಜಗಳು ಅಂತಪ್ಪ ಸಮರೂಪ. ಅದರಂತೆ ತ್ರಿಭುಜ ABC ಸಮರೂಪ ತ್ರಿಭುಜ DEF ಅಂತ ನಾವು ಸಾಧನೆ ಮಾಡಿ ತೋರಿಸ್ಬೇಕು. ದತ್ತ ಆಯ್ತು, ಸಾಧನೀಯ ಆಯ್ತು. ಈಗೇನ್ ಮಾಡ್ತೀರಾ? ರಚನೆ ಮಾಡ್ತೀರಾ. ರಚನೆ ಏನ್ ರಚನೆ ಮಾಡಬೇಕು ನೋಡಿ. ಇಲ್ಲಿ ನಾವು ಯಾವ ತರ ರಚನೆ ಮಾಡೋಣ ಅಂತಂದ್ರೆ AB-ಗೆ ಸಮನಾಗಿರುವಂತೆ DP ಯನ್ನು DE ಬಾಹುವಿನಿಂದ ಕತ್ತರಿಸೋಣಂತೆ. ಆಮೇಲೆ AC-ಗೆ ಸಮನಾಗಿರುವಂತೆ DQ ಬಾಹುವನ್ನ DF ನಿಂದ ಕತ್ತರಿಸೋಣಂತೆ. ಆಮೇಲೆ PQ ಗಳನ್ನ ಸೇರಿಸೋಣಂತೆ. ಸರ್ ಯಾಕೆ ಮಾಡ್ಬೇಕು ಹಿಂಗ? ಯಾಕೆ ಮಾಡ್ಬೇಕಂತಂದ್ರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಇದೆ, ಕೋನ ಇ ಇಸ್ ಈಕ್ವಲ್ ಟು ಕೋನ ಪಿ ಅಂತ ಮಾಡಿಕೊಂಡು ಇಲ್ಲಿ ಏನ್ ಅಪ್ಲೈ ಮಾಡೋಣ? ಇಲ್ಲಿ BPT ಅಂತಂದ್ರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯನ ಅಪ್ಲೈ ಮಾಡಿ ಅವಾಗ ನಾವು ಈ ಒಂದು ಅನುಪಾತಗಳನ್ನು ತರಬಹುದು. ಯಾವ ಅನುಪಾತ? AB ಡಿವೈಡ್ ಬೈ DE ಅಂತ ಇದೆ. AB ಡಿವೈಡೆಡ್ ಬೈ DE ಅನುಪಾತವನ್ನು ನಾವು ತರಬಹುದು. ಸರಿನಾ? ಮೊದಲು AB ಡಿವೈಡೆಡ್ ಬೈ DPE ಅನುಪಾತ ತಂದು ಆಮೇಲೆ AB ಡಿವೈಡ್ ಬೈ DE ಆ ಅನುಪಾತವನ್ನ ತೆಗೆದುಕೊಂಡು ಬರೋಣ ಅಂತ. ಹಾಗೆ ಮಾಡ್ಬೇಕಂದ್ರೆ ರಚನೆ ಏನ್ ಮಾಡ್ಬೇಕು? DE ಬಾಹುವಿನಿಂದ DP ಈಕ್ವಲ್ ಟು AB ಅಂದ್ರೆ DP AB-ಗೆ ಸಮನಾಗುವಂತೆ ಮತ್ತು DF ಬಾಹುವಿನಿಂದ DQ ಸಮ AC, DQ ಸಮ AC ಆಗುವಂತೆ ಕತ್ತರಿಸೋಣ ಮಕ್ಕಳೇ. ಕತ್ತರಿಸಿ ಮತ್ತು PQ ಅನ್ನು ಏನ್ ಮಾಡ್ಬೇಕಂತೆ? ಸೇರಿಸಬೇಕು. ಸೇರಿಸಿ PQ ಅನ್ನ ಸೇರಿಸೋಣ.
ಇದೇನಿತ್ತು ಸಾಧನೆ ಆಯಿತು, ರಚನೆ ಆಯಿತು, ಮುಂದೆ ಬರೋದೇನು ಸಾಧನೆ. ಸಾಧನೆ ಮಾಡಬೇಕು ಅಂತಂದ್ರೆ ಮೊದಲು ಏನ್ ಮಾಡ್ಬೇಕು, ನಾವು ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ಬೇಕು. ಯಾವ ಎರಡು ತ್ರಿಭುಜಗಳನ್ನ ತೆಗೊಂತೀರಿ ಮಕ್ಕಳೇ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ. ಅವೆರಡು ತ್ರಿಭುಜಗಳು ತಗೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ. ತ್ರಿಭುಜ ಡಿ ಪಿ ಕ್ಯೂ ಗಳಲ್ಲಿ ಇವೆರಡು ತ್ರಿಭುಜಗಳಲ್ಲಿ ಏನೇನು ಸಮ ಇದಾವೆ ನೋಡ್ಕೊಂತ ಹೋಗೋಣ. ಏನೇನು ಸಮ ಮಕ್ಕಳೇ? ಎ ಬಿ ಕೋನ, ಒಂದು ಕೋನ ಸಮನಾಗಿರ್ಬೇಕಲ್ಲ. ಯಾವ ಕೋನ ಸಮ ಇದೆ? ಕೋನ ಎ ಈಕ್ವಲ್ ಟು ಕೋನ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ತಗೊಳ್ತಾ ಇದೀವಿ. ಕೋನ ಎ ಈಕ್ವಲ್ ಟು ಕೋನ ಎ ಅಂತ ಬರಿತೀನಿ. ಮೊದಲನೇದಾಗಿ ಕೋನ ಎ ಈಕ್ವಲ್ ಟು ಕೋನ ಎ ಅಲ್ಲ, ಕೋನ ಡಿ. ಯಾಕಂದ್ರೆ ಇದು ದತ್ತದಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ದತ್ತದಲ್ಲಿ, ಏಕೆಂದರೆ ದತ್ತದಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಅದಾದ ನಂತರ ಬಾಹುಗಳ ಸಮಾನ ಇದ್ದಾವೆ. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಅದನ್ನು ಬರೆದ್ಬಿಡೋಣ. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಯಾಕೆ? ಇದೇನಿದಾವೆ? ರಚನೆಗಳಾಗಿದ್ದಾವೆ. ಆದ್ದರಿಂದ ಇಲ್ಲಿ ಬಾ ಕೋ ಬಾ ನಿರ್ಧಾರಕ ಗುಣದ ಪ್ರಕಾರ, ನಿರ್ಧಾರಕ ಗುಣದ ಪ್ರಕಾರ ಮಕ್ಕಳೇ ಇವೆರಡು ತ್ರಿಭುಜಗಳು ಏನಾಗ್ಬಿಡ್ತವೆ? ಸಮರೂಪಿ ಆಗಲ್ಲ, ಸರ್ವಸಮ ಆಗ್ತವೆ. ಯಾಕಂತಂದ್ರೆ ಕೋನನು ಸಮ ಇದೆ, ಬಾಹುನು ಸಮ ಇದಾವೆ. ಸಮ ಅನುಪಾತ ಇಲ್ಲ, ಬಾಹುನು ಸಮ ಇದಾವೆ. ಹಾಗಾಗಿ ಇವೆರಡು ತ್ರಿಭುಜ ಏನಾಗ್ತವ್ರಿ? ಸರ್ವಸಮ ತ್ರಿಭುಜ ಆಗ್ತವೆ. ಯಾವೆರಡು ತ್ರಿಭುಜಗಳು? ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ನಾವು ತಗೊಂಡ್ವಿ. ಸರ್ವಸಮ ಅಂದಾಗ ಅನುರೂಪ ಕೋನಗಳು ಕೂಡ ಏನಾಗ್ತವ್ರಿ? ಸಮನಾಗಿರ್ತವೆ. ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ. ಕೋನ ಬಿ ಇಸ್ ಈಕ್ವಲ್ ಟು ಏನ್ ಬರ್ತದೆ ಮಕ್ಕಳೇ? ಕೋನ ಪಿ. ಯಾಕಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು. ಬ್ರಾಕೆಟ್ ಒಳಗೆ ಏನ್ ಬರೀತೀರಿ? ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಸಮ ಅಂತ ನಾವು ಬರಿಬಹುದು. ಆದರೆ ಆಲ್ರೆಡಿ ಕೋನ ಬಿ ಅಂತಂದ್ರೆ ಏನ್ ಬಂದಿದೆ? ಕೋನ ಬಿ ಇಸ್ ಈಕ್ವಲ್ ಟು ಏನಿದೆ? ಕೋನ ಇ ಇದೆ ನೋಡಿ. ದತ್ತದಲ್ಲಿ ಏನಿದೆ? ಕೋನ ಬಿ ಈಕ್ವಲ್ ಟು ಕೋನ ಇ ಅಂತ ಇದೆ. ಹಾಗಾಗಿ ಈ ಕೋನ ಬಿ ಅಂತಕ್ಕಂಥದ್ದು ಪಿಗೂ ಸಮ, ಕೋನ ಬಿ ಅಂತಕ್ಕಂಥದ್ದು ಇಗೂ ಸಮ. ಅರ್ಥ ಆಯ್ತಾ? ಬಿ ಪಿಗೆ ಸಮ, ಬಿ ಇಗೆ ಸಮ ಅಂತಂದ್ರೆ ಪಿ ಮತ್ತು ಇಗಳು ಒಂದಕ್ಕೊಂದು ಸಮ. ಹೌದಾ ಮಕ್ಕಳೇ? ಸರಿನಾ? ಅಂತ ನಾವೇನ್ ಬರಿಬೋದಿಲ್ಲಿ? ಇದನ್ನ ಸಮೀಕರಣ 1 ಅಂತ ತಗೋತೀರಿ, ಇದನ್ನ ಸಮೀಕರಣ 2 ಅಂತ ತಗೋತೀರಿ. ಸಮೀಕರಣ 1 ಮತ್ತು 2ರಿಂದ ಕೋನ ಬಿ ಇಸ್ ಈಕ್ವಲ್ ಟು ಪಿ, ಕೋನ ಬಿ ಇಸ್ ಈಕ್ವಲ್ ಟು ಇ. ಆದ್ದರಿಂದ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ. ಕೋನ ಪಿ ಅದಕ್ಕೆ ಈಕ್ವಲ್ ಆಯ್ತು? ಕೋನ ಇಗೆ ಈಕ್ವಲ್ ಆಯ್ತು. ಇಲ್ಲಿ ಕೋನ ಪಿ ಯಾವುದಕ್ಕೆ ಸಮ? ಕೋನ ಇಗೆ ಸಮ. ಇವೆರಡು ಅನುರೂಪ ಕೋನಗಳಾಗ್ತವೆ ಮಕ್ಕಳೇ. ಅನುರೂಪ ಕೋನಗಳು ಆದಾಗ ಇವೆರಡು ಭಾಗಗಳು ಏನಾಗ್ತವ್ರಿ? ಸಮಾಂತರವಾಗಿಬಿಡ್ತವೆ. ಅಂದ್ರೆ ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ನಾವು ಬರಿಬಹುದು. ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ನಾವು ಬರಿಬಹುದು. ಆದ್ದರಿಂದ ಪಿ ಕ್ಯೂ ಸಮಾಂತರ ಇ ಎಫ್, ಏಕೆಂದರೆ ಅನುರೂಪ ಕೋನಗಳು ಸಮನಾಗಿವೆ. ಆದ್ದರಿಂದ ಯಾವ ಅನುರೂಪ ಕೋನಗಳು ಸಮನಾಗಿದ್ದಾವೆ? ಕೋನ ಪಿಗೆ ಕೋನ ಇ ಇದು ಅನುರೂಪ ಆಗ್ತದೆ. ಯಾಕಂತಂದ್ರೆ ಇವೆರಡು ರೇಖೆಗಳು ನಾವು ಸಮಾಂತರತೆ ತಗೊಂಡಾಗ ಇದೇನಾಗ್ತದೆ? ಟ್ರಾನ್ಸ್ವರ್ಸಲ್ ಲೈನ್ ಅಂತ ನಾವು ಹೇಳ್ತೀವಿ. 9th ಒಳಗಡೆ ಬರ್ತದೆ ಇದು ಕಾನ್ಸೆಪ್ಟ್. ಹೌದು, ಇವೆರಡು ಕೋನಗಳು ಏನಂತೀವಿ? ಅನುರೂಪ ಕೋನಗಳು ಅಂತೀವಿ. ಇವೆರಡು ಕೋನಗಳು ಅನುರೂಪ ಕೋನಗಳು ಸಮನಾಗಿದ್ರ ಅನುರೂಪ ಬಾಹುಗಳು ಅಥವಾ ಬಾಹುಗಳು ಏನಿರ್ತವೆ? ಸಮಾಂತರವಾಗಿರ್ತವೆ. ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ತಗೊಂಡ್ವಿ. ಈಗ ಪಿ ಕ್ಯೂ ಸಮಾಂತರ ಇ ಎಫ್ ಅಂತಂದ್ರೆ ತ್ರಿಭುಜ ಡಿ ಇ ಎಫ್ ಅಲ್ಲಿ ನಾವು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಹಚ್ಚಣಂತೆ. ಹೌದಾ? ಆ ಪ್ರಮೇಯವನ್ನು ಹಚ್ಚಣ ಮಕ್ಕಳೇ. ಆದ್ದರಿಂದ ತ್ರಿಭುಜ ಯಾವ ತ್ರಿಭುಜ? ಡಿಇ ಎಫ್ ನಲ್ಲಿ ಡಿಇ ಎಫ್ ನಲ್ಲಿ ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಇದೆ. ಏನಿದೆ ಮಕ್ಕಳೇ?
ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಇದೆ. ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ, ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಅರ್ಧಿಸ್ತವೆ ಅಂತಂದ್ರೆ ಡಿ ಪಿ ಡಿವೈಡೆಡ್ ಬೈ ಪಿಇ, ಡಿ ಪಿ ಡಿವೈಡೆಡ್ ಬೈ ಪಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಅಂತ ನಾವು ಬರಿಬಹುದು. ಡಿ ಪಿ ಡಿವೈಡೆಡ್ ಬೈ ಪಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್ ಅಂತ ಬರ್ದ್ವಿ. ಆದ್ರೆ ನಮಗೇನ್ ಬೇಕಾಗೈತಿ, ಎ ಬಿ ಬೈ ಡಿಇ ಬೇಕಾಗೈತಿ. ಇದು ಬರಬೇಕು ಅಂತಂದ್ರೆ ನಾನು ಇದನ್ನ ವ್ಯುತ್ಕ್ರಮಗೊಳಿಸಿ ಒಂದನ್ನ ಸೇರಿಸಬೇಕು. ಅವಾಗ ಏನಾಗ್ತದೆ, ಈ ರೀತಿ ಬದಲಾವಣೆಗಳು ಕಂಡು ಬರ್ತವೆ, ಈ ಬದಲಾವಣೆ ಕಂಡು ಬರ್ತದೆ. ಹಾಗಾಗಿ ವ್ಯುತ್ಕ್ರಮಗೊಳಿಸಿ ಎರಡೂ ಕಡೆ ಒಂದನ್ನು ಸೇರಿಸಿದಾಗ, ಒಂದನ್ನು ಸೇರಿಸಿ ಮಕ್ಕಳ ಅವಾಗ ಏನಾಗ್ತದೆ ಹೇಳ್ರಿ, ವ್ಯುತ್ಕ್ರಮಗೊಳಿಸಿದಾಗ ಪಿಇ ಡಿವೈಡೆಡ್ ಬೈ ಡಿ ಪಿ ಪ್ಲಸ್ 1 ಇಸ್ ಈಕ್ವಲ್ ಟು ಕ್ಯೂ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಪ್ಲಸ್ 1 ಅಂತ ನಾವು ಬರಿಬಹುದು. ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 1 ಓರೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರ ಮಾಡಿದಾಗ ಪಿಇ ಪ್ಲಸ್ ಡಿ ಪಿ ಡಿವೈಡೆಡ್ ಬೈ ಡಿ ಪಿ ಈಕ್ವಲ್ ಟು ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಕ್ಯೂ. ಪಿಇ ಪ್ಲಸ್ ಡಿ ಪಿ ಎಲ್ಲಿದೆ ನೋಡ್ರಿ, ಪಿಇ ಪ್ಲಸ್ ಡಿ ಪಿ ಅಂದ್ರೆ ಡಿಇ ಆಗ್ಬಿಡ್ತದ, ಡಿಇ ಆಗ್ತದ ನೋಡ್ರಿ. ಅಂದ್ರೆ ಇಲ್ಲಿ ಏನ್ ಬರಲಿ, ಡಿಇ ಡಿವೈಡೆಡ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಕ್ಯೂ ಎಫ್ ಡಿ ಕ್ಯೂ. ಕ್ಯೂ ಎಫ್ ಡಿ ಕ್ಯೂ ಅಂತಂದ್ರೆ ಡಿ ಎಫ್ ಆಗ್ತದೆ, ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಆಗ್ತದೆ. ಆದ್ರೆ ಇಲ್ಲಿ ನಾವು ರಚನೆಯಲ್ಲಿ ಏನ್ ಮಾಡಿದೀವಿ, ರಚನೆಯಲ್ಲಿ ಡಿ ಪಿ ಅಂದ್ರೆ ಎ ಬಿ ಮತ್ತು ಡಿ ಕ್ಯೂ ಅಂತಂದ್ರೆ ಎ ಸಿ, ಡಿ ಕ್ಯೂ ಅಂತಂದ್ರೆ ಎ ಸಿ. ಡಿ ಕ್ಯೂ ಬದ್ಲಿ ಎ ಸಿ ಹಾಕೋಣ, ಡಿ ಪಿ ಬದ್ಲಿ ಎ ಬಿ ಹಾಕೋಣಂತೆ. ಆದ್ದರಿಂದ ಡಿಇ ಡಿವೈಡೆಡ್ ಬೈ ಡಿ ಪಿ ಅಂದ್ರೆ ಏನ್ ಹಾಕೋಣ, ಎ ಬಿ ಹಾಕೋಣ. ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ ಬದ್ಲಿ ಏನ್ ಹಾಕೋಣ ಮಕ್ಕಳೇ, ಬಿ ಸಿ ಹಾಕೋಣಂತೆ, ಸಾರಿ ಎ ಸಿ ಹಾಕೋಣಂತೆ. ಬ್ರಾಕೆಟ್ ಒಳಗಡೆ ದತ್ತದಿಂದ ದತ್ತದಿಂದ ಏನ್ ಬಂತು, ಡಿಇ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಎಫ್ ಡಿವೈಡೆಡ್ ಬೈ ಎ ಸಿ ಅಂತ ಬಂತು. ಆದ್ರೆ ಸಾಧನೀಯದಾಗ ಇದಿಲ್ಲ, ಎ ಬಿ ಡಿವೈಡ್ ಬೈ ಡಿಇ ಇದೆ. ಅಂದ್ರೆ ಇದನ್ನ ಏನ್ ಮಾಡ್ಬೇಕು, ನಾನು ಮತ್ತೆ ವ್ಯುತ್ಕ್ರಮಗೊಳಿಸಬೇಕು. ವ್ಯುತ್ಕ್ರಮಗೊಳಿಸೋಣ. ವ್ಯುತ್ಕ್ರಮಗೊಳಿಸಿದಾಗ ಏನಾಗ್ತದೆ ಮಕ್ಕಳೇ, ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ಬಂತು. ಇದನ್ನ ಸಮೀಕರಣ 3 ಅಂತ ತಗೊಳ್ಳೋಣ. ಅದರಂತೆ ನಾವು ಏನ್ ಮಾಡಬಹುದು, ಅದರಂತೆ ಎ ಬಿ ಡಿವೈಡೆಡ್ ಬೈ ಏನ್ ಸಿಕ್ತು ನಮಗೆ, ಎ ಬಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಅಂತ ಸಿಕ್ತು. ಅದರಂತೆ ನಾವು ಏನ್ ಮಾಡ್ಬೋದು, ಎ ಬಿ ಡಿವೈಡ್ ಬೈ ಡಿಇ ಯಾವುದಕ್ಕೆ ಸಮ ಅಂತಾನು ತಗೋಬಹುದು ನಾವು, ಎ ಬಿ ಡಿವೈಡ್ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್ ಗೆ ಸಮ ಅಂತ ನಾವು ಪ್ರೂವ್ ಮಾಡಬಹುದು. ಅದರಂತೆ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ನಾವು ತಗೊಂಡಿ ಸಮೀಕರಣ 4. ಇದನ್ನ ಹೆಂಗ ನಾವು ಪ್ರೂವ್ ಮಾಡಿದ್ವಲ್ಲ, ಸಾಧನೆ ಮಾಡಿದ್ವಲ್ಲ, ಅದೇ ರೀತಿ ಇದನ್ನು ಕೂಡ ಸಾಧನೆ ಮಾಡಬಹುದು. ಸಮೀಕರಣ 3 ಮತ್ತು 4ರಿಂದ ನಾವು ಬರಿಬೋದ್ರಿ, ಇದನ್ನು ಬರಿಬಹುದು. ಆದ್ದರಿಂದ ಸಮೀಕರಣ 3 ಮತ್ತು 4ರಿಂದ ಏನ್ ಬರಿತೀಯಾ, ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ಬರ್ದ್ವಿ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇ ಎಫ್ ಅಂತ ಬರ್ದ್ವಿ. ಆದ್ದರಿಂದ ಸಾಧಿಸಿದೆ ಅಂತ ನಾವು ಬರಿಬಹುದು. ಈ ರೀತಿಯಾಗಿ ಈ ಒಂದು ಕೋ ನಿರ್ಧಾರಕ ಗುಣ ಅಂದ್ರೆ ಕೋನಗಳು ಸಮಕೊಟ್ಟಾಗ ಬಾಹುಗಳು ಸಮ ಅನುಪಾತದಲ್ಲಿವೆ ಎಂದು ತೋರಿಸುವಂತಹ ಒಂದು ಪ್ರಮೇಯ. ಸರಿನಾ? ಈಗ ಬಾಹುಗಳ ಸಮಾನುಪಾತ ಕೊಟ್ಟಾಗ ಕೋನಗಳು ಸಮ ಅಂತ ತೋರಿಸುವಂತ ಒಂದು
ಪ್ರಮೇಯ ಇದೆ, ಅದನ್ನು ನೋಡೋಣ. ಪ್ರಮೇಯ 2.4 ಏನ್ ಹೇಳ್ತದೆ ಪ್ರಮೇಯ ಇದು? ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದ್ರೆ ಎ ಬಿ ಬಾಗ್ಲೆ ಡಿಇ, ಎ ಸಿ ಬಾಗ್ಲೆ ಡಿಎಫ್, ಬಿ ಸಿ ಬಾಗ್ಲೆ ಇಎಫ್, 3 ಬಾಹುಗಳು ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಅಂದ್ರೆ ಕೋನ ಎ ಗೆ ಕೋನ ಡಿ ಸಮ, ಕೋನ ಬಿ ಗೆ ಕೋನ ಇ ಸಮ, ಕೋನ ಸಿ ಗೆ ಕೋನ ಎಫ್ ಸಮ ಎಂದು ನಾವೇನ್ ಮಾಡ್ಬೇಕ್ರಿ? ಸಾಧಿಸಬೇಕು. ಮತ್ತು ಅದರಿಂದಾಗಿ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂತ ನಾವು ತೋರಿಸ್ಬೇಕು. ತ್ರಿಭುಜಗಳು ಸಮರೂಪನು ಅಂತ ತೋರಿಸ್ಬೇಕು. ಸರಿನಾ ಮಕ್ಕಳೇ? ಅದಕ್ಕಾಗಿ ದತ್ತ ಬರಿಬೇಕಾಗ್ತದೆ ನಾವು. ದತ್ತ ಏನ್ ಬರಿತೀರಿ? ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ ಆಲ್ರೆಡಿ ಹೇಳಿದಾರೆ ಅವರು, 3 ಬಾಹುಗಳು ಏನಂತ ಸಮಾನುಪಾತದಲ್ಲಿ ಇದಾವಂತೆ. ಸಮಾನುಪಾತದಲ್ಲಿ ಇದಾವಂತಂದ್ರೆ ಎ ಬಿ ಡಿವೈಡೆಡ್ ಬೈ ಡಿಇ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ನಾವು ತೆಗೆದುಕೊಳ್ಳೋಣ. ಸರಿನಾ ಮಕ್ಕಳೇ? ಇದು ದತ್ತ ಆಯಿತು. ಅದು ಆದ ನಂತರ ನಾವು ಈಗೇನ್ ಬರೀಬೇಕು? ಸಾಧನೀಯ ಅಂತ ಬರಿಬೇಕು. ಸಾಧನೀಯ. ಇವೆರಡು ತ್ರಿಭುಜಗಳು ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಕೋನಗಳು ಏನಿರ್ತಾವಂತೆ? ಸಮನಾಗಿರ್ತಾವಂತೆ. ಯಾವ ಕೋನಕ್ಕೆ ಯಾವ ಸಮ ತಗೋಬೇಕಾಗಿದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂತ ತಗೋಬೇಕು, ಕೋನ ಬಿ ಈಕ್ವಲ್ ಟು ಕೋನ ಇ ಗೆ ಸಮ ಅಂತ ತಗೊಳ್ಬೇಕು, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಗೆ ಸಮ ಅಂತ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಅದರಂತೆ ತ್ರಿಭುಜಗಳು ಏನಂತ ತಗೋಬೇಕು? ಅದರಂತೆ ಯಾವ ತ್ರಿಭುಜ? ತ್ರಿಭುಜ ಎ ಬಿ ಸಿ ಸಮರೂಪಿ ಅಂತ ತಗೋಬೇಕು. ಸಮರೂಪಿ ತ್ರಿಭುಜ ಡಿಇಎಫ್ ಅಂತ ನಾವು ಸಾಧನೆ ಮಾಡಿ ತೋರಿಸ್ಬೇಕು. ಈ ರೀತಿ ಸಾಧನೆ ಮಾಡಿ ತೋರಿಸ್ಬೇಕಂತಂದ್ರೆ ರಚನೆ ಮತ್ತೆ ಹಿಂದಿನ ಪ್ರಮೇಯದ ರಚನೆನೇ ನಾವು ಇಲ್ಲಿ ತಗೋಬೇಕಾಗ್ತದೆ. ಏನಂತ ತಗೋಬೇಕು? ಡಿಇ ಬಾಹುವಿನಿಂದ ರಚನೆ ಡಿಇ ಬಾಹುವಿನಿಂದ ಏನಂತ ತಗೋತೀಯ? ಬಾಹುವಿನಿಂದ, ಡಿಇ ಬಾಹುವಿನಿಂದ ಡಿಪಿ ಈಕ್ವಲ್ ಟು ಎ ಬಿ ಮತ್ತು ಡಿಎಫ್ ಬಾಹುವಿನಿಂದ ಡಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಆಗುವಂತೆ ಕತ್ತರಿಸಿ ಮತ್ತು ಪಿ ಕ್ಯೂ ಅನ್ನು ಸೇರಿಸಿ. ಇದೇನಿದು? ಸಾಧನೀಯ ಆಯ್ತು. ಮುಂದೇನ್ ಮಾಡ್ಬೇಕು? ಈಗ ನಾನು ಸಾಧನೆ ಮಾಡಿ ತೋರಿಸ್ಬೇಕು. ಸಾಧನೆ ಮಾಡ್ಬೇಕಂದ್ರೆ ಯಾವ ರೀತಿ ಸಾಧನೆ ಮಾಡಬೇಕು ನೋಡಿ ಮಕ್ಕಳೇ. ಮೊದಲು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್ ಗಳು ಬಾಹುಗಳು ಸಮ ಅನುಪಾತದಲ್ಲಿವೆ ಅಂತಂದ್ರೆ ನಾನೇನ್ ತಗೊಂತೀನಿ ಅಂತಂದ್ರೆ ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಎ ಸಿ ಬಾಗ್ಲೆ ಡಿಎಫ್ ಅಂತ ತಗೊಂತೀನಿ. ತಗೊಂಡು ಆಮೇಲೆ ಏನ್ ಮಾಡೋಣ ಅಂತಂದ್ರೆ ಎ ಬಿ ಬದಲು ಡಿ ಪಿ ಹಾಕೋಣ, ಎ ಸಿ ಬದಲು ಡಿ ಕ್ಯೂ ಹಾಕೋಣ. ಹಾಕಿ ಈ ಒಂದು ಕೋನ ಪಿ ಮತ್ತು ಕೋನ ಇ ಸಮಾಂತರ ತಗೊಂಡು ಇವೆರಡು ಏನಪ್ಪಾ ಅಂತಂದ್ರೆ ಸಮಾಂತರ ಅಂತ ನಾವು ತಗೋಬೇಕಾಗ್ತದೆ. ಡಿ ಪಿ ಮತ್ತು ಇ ಎಫ್ ಗಳ ಸಮಾಂತರ ಅಂತ ತಗೊಳ್ಳೋಣಂತೆ. ಅದಕ್ಕಾಗಿ ಮೊದಲೇನ್ ಬರೋಣ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್ ಗಳಲ್ಲಿ ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಡಿಎಫ್ ಅಂತ ತಗೊಂತೀನಿ. ನಂತರ ಎ ಬಿ ಬದಲಾಗಿ ರಚನೆ ಮಾಡಿದ್ವಿ. ಏನಂತ ರಚನೆ ಮಾಡಿದ್ವಿ? ಡಿಪಿ ಅಂತ ರಚನೆ ಮಾಡಿದ್ವಿ. ಅಂತ ಎ ಬಿ ಬದಲಾಗಿ ಏನ್ ಬರೋಣ? ಡಿಪಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬದಲಾಗಿ ಬಿ ಸಿ ಅನ್ನೋಕ್ಕಿಂತ ಎ ಸಿ ತಗೊಳ್ಳೋಣ. ಎ ಸಿ
AC ಭಾಗ್ಲೆ DQ ಅಂತ ತಗೊಳ್ಳೋಣ. ಯಾಕೆ ತಗೊಂಡ್ವಿ ಅಂತಂದ್ರೆ ನಾನು BC ತಗೊಂಡಾಗ ಸಮಾಂತರ ಅಂತ ನಮ್ ತೋರ್ಸಕ್ ಬರಲ್ಲ, ಹಂಗಾಗಿ ಇದೊಂದು ಬಾಹು ತಗೊಳ್ಳೋಣ ಇದೊಂದು ಬಾಹು ತಗೊಳ್ಳೋಣ ಅಂದಾಗ ಸಮಾಂತರ ಅಂತ ನಾವು ತೋರಿಸ್ಬೇಕಾಗ್ತದೆ. PQ ಮತ್ತು F ಸಮಾಂತರ ಅಂತ ನಾವು ಅವಾಗ ಹೇಳ್ಬೋದು. ಹಾಗಾಗಿ AC ಭಾಗ್ಲೆ DQ ತಗೊಳ್ಳೋಣಂತೆ. AC ಭಾಗ್ಲೆ DQ, AC ಬದಲಾಗಿ ಏನ್ ಬರೋಣ DQ ಬರೋಣ. ಸರಿ, DQ ಬರ್ದಲ್ಲ DF, AC ಭಾಗ್ಲೆ DF ಅಂತ ಬರೋಣ. ಆಮೇಲೆ AC ಬದಲಾಗಿ ಏನ್ ಬರೋಣ DQ ಬರೋಣಂತೆ. DQ ಡಿವೈಡೆಡ್ ಬೈ DF ಅಂತ ಆಯ್ತು. ಅರ್ಥ ಆಗ್ತದೆ ಮಕ್ಕಳೇ? AB ಭಾಗ್ಲೆ DP ಇಸ್ ಈಕ್ವಲ್ ಟು AC ಭಾಗ್ಲೆ DF. ಇದು ಎಲ್ಲಿಂದ ಬಂತು? ಇದು ದತ್ತದಿಂದ ಬಂತು. ಆದ್ದರಿಂದ ಏನ್ ಬರ್ಬೇಕು ನಾನು ದತ್ತದಿಂದ ಅಂತ ನಾವು ಬರಿಬೇಕಾಗ್ತದೆ. ಆಮೇಲೆ ಇದು ಎಲ್ಲಿಂದ ಬರೆದ್ವಿ? ಇಲ್ಲಿ ರಚನೆಯಿಂದ ಬರೆದ್ವಿ. ರಚನೆಯಿಂದ ನಾವು ಏನ್ ಮಾಡಿದ್ವಿ ಅಂತಂದ್ರೆ AB ಬದಲಾಗಿ DP, AC ಬದಲಾಗಿ DQ ಅಂತ ತಗೊಂಡ್ವಿ. ರಚನೆ ಮಾಡಿದಾಗ ಈಗ DP ಭಾಗ್ಲೆ DE ಅಂತ ಇದೆ. ಇದು ಯಾವ ಒಂದು ಪ್ರಮೇಯ? ಮೂಲ ಸಮಾನುಪಾತತೆಯ ವಿಲೋಮ ಅಂತ ನಾವು ಹೇಳ್ಬೋದು, ಇಲ್ಲ ಥೇಲ್ಸ್ ನ ವಿಲೋಮ ಅಂತ ನಾವು ಹೇಳ್ಬೋದು. ಇದಕ್ಕೆ ಏನಂತ ಹೇಳ್ಬೋದು ಮಕ್ಕಳೇ? ಥೇಲ್ಸ್ ನ ಪ್ರಮೇಯದ ವಿಲೋಮದ ಪ್ರಕಾರ ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾನಾಂತರವಾಗಿ ಇನ್ನೊಂದು ಬಾಹುವನ್ನ ಇನ್ನೊಂದು ರೇಖೆಯನ್ನು ಎಳೆದಾಗ ಆ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ಥೇಲ್ಸ್ನ ಪ್ರಮೇಯ. ಸಮ ಅನುಪಾತ ಇದ್ರೆ ಆಮೇಲೆ ಮೂರನೇ ಬಾಹುವಿಗೆ ಈ ರೇಖೆ ಏನಿರ್ತದೆ ಸಮಾಂತರವಾಗಿರ್ತದೆ ಅನ್ನೋದೇನು ವಿಲೋಮ. ಸರಿನಾ ಮಕ್ಕಳೇ? ಆದ್ದರಿಂದ ವಿಲೋಮ ಪ್ರಕಾರ ಏನ್ ಬರಿಬಹುದು ನಾನು? PQ ಸಮಾಂತರ EF ಅಂತ ನಾವು ಬರಿಬಹುದು. PQ ಸಮಾಂತರ EF. PQ EF ಗೆ ಸಮಾಂತರ ಇದ್ರೆ PQ EF ಗೆ ಸಮಾಂತರ ಇದ್ರೆ ಕೋನ P ಇಸ್ ಈಕ್ವಲ್ ಟು ಕೋನ E, ಕೋನ Q ಇಸ್ ಈಕ್ವಲ್ ಟು ಕೋನ F ಆಗ್ತದ. ಬರೋಣಂತೆ. ಕೋನ P ಇಸ್ ಈಕ್ವಲ್ ಟು ಕೋನ E ಮತ್ತು ಕೋನ Q ಇಸ್ ಈಕ್ವಲ್ ಟು ಕೋನ F ಅಂತ ಬರೋಣ. ಏಕೆಂದರೆ PQ ಸಮಾಂತರ EF ಆಗಿದೆ ಮತ್ತು ಇದು ಕೋನ P, ಈ ಕೋನಗಳು ಏನಿದಾವ್ರಿ ಅನುರೂಪ ಕೋನಗಳಿವೆ ಮತ್ತು ಈ ಕೋನಗಳು ಅನುರೂಪ ಕೋನಗಳಾಗಿವೆ ಅಂತ ನಾವು ಬರಿಬೇಕಾಗ್ತದೆ. ಈ ಕೋನಗಳೇನಾಗಿವೆ? ಅನುರೂಪ ಕೋನಗಳಾಗಿದ್ದಾವೆ ಅಂತ ನಾವು ಬರಿಬಹುದು. ಸರಿನಾ? ಅಂದ್ರೆ ಈಗ ಅನುರೂಪ ಕೋನ ಬರ್ದು ಅಂತಂದ್ರೆ ಕೋನ P ಗೆ ಕೋನ E, ಕೋನ Q ಗೆ ಕೋನ F ಸಮ ಆಯ್ತು. ಇದನ್ನ ಬೇಕಾದ್ರೆ ನೀವು ಸಮೀಕರಣ 1 ಅಂತ ತೆಗೆದುಕೊಳ್ಬಹುದು. ಈಗ ನಾನು ತ್ರಿಭುಜ ತಗೊಂತೀನಿ. ಯಾವ ತ್ರಿಭುಜ ತಗೊಂತೀನಿ ಅಂತಂದ್ರೆ ತ್ರಿಭುಜ ABC ಮತ್ತು ತ್ರಿಭುಜ DPQ ತಗೊಂತೀನಿ. ಇವೆರಡು ತ್ರಿಭುಜ ಸರ್ವಸಮ ಅಂತ ತೋರಿಸೋಣಂತ್ರಿ. ತ್ರಿಭುಜ ABC ಮತ್ತು ತ್ರಿಭುಜ DPQ ಗಳಲ್ಲಿ ಆಲ್ರೆಡಿ ಕೋನ A ಇಸ್ ಈಕ್ವಲ್ ಟು ಕೋನ D ಅಂತ ಇದೆ, ಏಕೆಂದ್ರೆ ಇದು ದತ್ತ. AB ಇಸ್ ಈಕ್ವಲ್ ಟು DP ಅಂತ ಇದೆ, ಮತ್ತೆ ಇನ್ನೊಂದು ಯಾವ್ದ್ರಿ AC ಇಸ್ ಈಕ್ವಲ್ ಟು DQ ಅಂತ ಇದೆ. ಒಂದು DP ಇದೆ, ಇನ್ನೊಂದು DQ ಇದೆ. ಇದೇನಿದು ರಚನೆ ಅಂತ ಆಲ್ರೆಡಿ ನಮ್ಗೆ ಗೊತ್ತಿದೆ. ಹಾಗಾಗಿ ಇದು ಬಾ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABC ಸರ್ವಸಮ ತ್ರಿಭುಜ DPQ ಅಂತ ನಾವು ಹೇಳ್ಬಹುದು. ಸರ್ವಸಮ ಆದಾಗ BC ಗೆ PQ ಏನಾಗ್ತದೆ? ಸಮನಾಗ್ತದೆ. ಆದ್ದರಿಂದ ನಾವೇನ್ ಬರಿಬಹುದು? BC ಈಕ್ವಲ್ ಟು PQ ಅಂತ ನಾವು ಬರಿಬಹುದು. BC ಈಕ್ವಲ್ ಟು PQ ಅಂತ ಬಂತು. ಅದೇ ರೀತಿಯಾಗಿ ಕೋನ B ಇಸ್ ಈಕ್ವಲ್ ಟು ಕೋನ P ಅಂತ ಬರಿಬಹುದು. ಆದ್ದರಿಂದ ಕೋನ B ಇಸ್ ಈಕ್ವಲ್ ಟು ಕೋನ P ಮತ್ತು ಕೋನ C ಇಸ್ ಈಕ್ವಲ್ ಟು ಕೋನ Q ಅಂತ ಸಮೀಕರಣ 2 ಅಂತ ನಾವು ಬರಿಬಹುದು. ಇದು ಸಮೀಕರಣ 2 ಅಂತ ತೋರಿ. ಇದನ್ನ ಸಮೀಕರಣ ಬೇಕಾದ್ರೆ ನಾವು 3 ಅಂತ ಬರಿಬಹುದು. ಈ ರೀತಿ ಸಮೀಕರಣ ತಗೊಂಡ್ವಿ. ನಮಗೇನ್ ಬೇಕಾಗಿದೆ? ಕೋನಗಳು ಸಮ ಅಂತ ತೋರಿಸ್ಬೇಕಾಗ್ತದೆ. ನಾನು ಇಲ್ಲಿ ಆಲ್ರೆಡಿ ಕೋನ P ಗೆ ಕೋನ E ಸಮ ಇದೆ, ಕೋನ P ಗೆ ಕೋನ B ಸಮ ಇದೆ. ಅಂದ್ರೆ P ಗೆ E ಸಮ, ಆಮೇಲೆ P ಗೆ B ಸಮ. E ಮತ್ತು B ಗಳೇನಾದವು? ಸಮನ ಆಗ್ಬಿಟ್ಟು ಸಮೀಕರಣ 1 ಮತ್ತು 3ರಿಂದ ಸಮೀಕರಣ 1 ಮತ್ತು 3ರಿಂದ ಇಲ್ಲಂತಂದ್ರೆ ದತ್ತದ ಇನ್ನೊಂದು ಸಲ ಬರ್ಕೊಂಡ್ಬಿಡ್ತೀನಿ ನಾನು. AB ಡಿವೈಡೆಡ್ ಬೈ DE ಅಂತ ಇದೆ. ಇಲ್ಲ ಅಂತಂದ್ರೆ
ಆದ್ದರಿಂದ ಸಮೀಕರಣ 1ರಲ್ಲಿ ಏನ್ ಸಿಕ್ಕಿದೆ ಮಕ್ಕಳೇ? ಕೋನ P ಇಸ್ ಈಕ್ವಲ್ ಟು ಕೋನ ಇ, ಕೋನ P ಇಸ್ ಈಕ್ವಲ್ ಟು ಕೋನ ಇ. ಆಮೇಲೆ ಸಮೀಕರಣ ಇಲ್ಲಿ 3ರಲ್ಲಿ ಕೋನ P ಇಸ್ ಈಕ್ವಲ್ ಟು ಕೋನ ಬಿ, ಕೋನ P ಇಸ್ ಈಕ್ವಲ್ ಟು ಕೋನ ಬಿ. P ಇಗೂ ಸಮ, P ಬಿಗೂ ಸಮ. ಆದ್ದರಿಂದ ಸಮೀಕರಣ 1 ಮತ್ತು 3ರಿಂದ ಏನಂತ ಬರಿಬಹುದು? ಕೋನ P ಮೊದಲು ಕೋನ ಎ ಮತ್ತು ಈಕ್ವಲ್ ಟು ಕೋನ ಡಿ ಅಂತ ಬರಿತೀನಿ. ಕೋನ ಎ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಯಾವ್ದು ಕೋನ ಸಮ? ಕೋನ ಇಗೆ ಸಮ. ಕೋನ ಸಿ ಈಕ್ವಲ್ ಟು ಕೋನ ಎಫ್ ಗೆ ಸಮ. ಯಾಕಂತಂದ್ರೆ ಸಿ ಯಾವ್ದಕ್ಕೆ ಸಮ ಇದೆ? ಸಿ ಕ್ಯೂ ಗೆ ಸಮ ಇದೆ. ಕ್ಯೂ ಯಾವ್ದಕ್ಕೆ ಸಮ ಇದೆ? ಎಫ್ ಗೆ ಸಮ ಇದೆ. ಕೋನ ಸಿ ಈಕ್ವಲ್ ಟು ಕೋನ ಕ್ಯೂ ಈಕ್ವಲ್ ಟು ಕೋನ ಎಫ್. ಕೋನ ಸಿ ಈಕ್ವಲ್ ಟು ಕೋನ ಎಫ್ ಆಯ್ತು, ಕೋನ ಬಿ ಈಕ್ವಲ್ ಟು ಕೋನ ಇ ಆಯ್ತು, ಕೋನ ಎ ಈಕ್ವಲ್ ಟು ಕೋನ ಡಿ ಆಯ್ತು. ಆಲ್ರೆಡಿ ದತ್ತ ಕೊಟ್ಟಿದ್ದಾರೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಆದ್ದರಿಂದ ಸಾಧಿಸಿದೆ ಅಂತ ನಾವು ಬರಿಬಹುದು. ಈ ರೀತಿಯಾಗಿ ನಾವು ಏನ್ ಮಾಡಿದ್ವಿ? ಬಾ 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 ನಿರ್ಧಾರಕ ಗುಣವನ್ನ ಸಾಧಿಸಿದ್ವಿ. ಇದು ಏನಪ್ಪಾ ಅಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರೇನಿದೆ ನೋಡಿ ಮಕ್ಕಳಲ್ಲಿ? ಸಮರೂಪತೆಯ ಬಾಹು 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 ನಿರ್ಧಾರಕ ಗುಣನು ಅಂತ ಕರಿತೀವಿ. 2.5 ಬಾಕೋಬ ನಿರ್ಧಾರಕ ಗುಣ ಅಂತಾನು ನಾವು ಹೇಳ್ತೀವಿ. ಇದರ ಹೇಳಿಕೆ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು, ಅಂದ್ರೆ ಕೋನ ಎಗೆ ಕೋನ ಡಿ ಸಮನಾಗಿದ್ದು, ಆ ಕೋನಗಳನ್ನು ಉಂಟು ಮಾಡುವ ಬಾಹುಗಳು ಅಂದ್ರೆ ಎ ಬಿ, ಎ ಸಿ, ಡಿಇ, ಡಿಎಫ್ ಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಬೇಕು. ಈ ಎರಡು ತ್ರಿಭುಜಗಳ ಸಮರೂಪತೆಯ ಈ ನಿರ್ಧಾರಕ ಗುಣವನ್ನು ನಾವೇನು ಕರಿತೀವಿ? ಬಾಕೋಬ SAS ನಿರ್ಧಾರಕ ಗುಣ ಎಂದು ಕರೆಯುತ್ತೇವೆ. ಇದನ್ನ ನಾವು ಸಾಧನೆ ಮಾಡಿ ತೋರಿಸ್ಬೇಕಂದ್ರೆ ಮೊದಲು ದತ್ತ ಬರಿಬೇಕಾಗ್ತದೆ. ದತ್ತ ಅವ್ರೇನ್ ಕೊಟ್ಟಿದ್ದಾರೆ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ ಏನೇನು ಸಮನಾಗ್ತವೆ? ಕೋನ ಎಗೆ ಕೋನ ಡಿ ಸಮ. ಅವರೇ ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿ. ಕೋನ ಎಗೆ ಕೋನ ಡಿ ಸಮ ಅಂತ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಎ ಯನ್ನು ಉಂಟು ಮಾಡುವಂತ ಬಾಹು ಎ ಬಿ ಭಾಗ್ಲೆ ಡಿಇ. ಆಮೇಲೆ ಇನ್ನೊಂದೇನು ಮಕ್ಕಳೇ? ಎ ಸಿ ಭಾಗ್ಲೆ ಡಿ ಎಫ್ ಅಂತ ನಾವು ಬರಿಬೇಕು. ಎ ಬಿ ಭಾಗ್ಲೆ ಡಿಇ ಇಸ್ ಈಕ್ವಲ್ ಟು ಎ ಸಿ ಭಾಗ್ಲೆ ಡಿ ಎಫ್ ಅಂತ ಬರ್ದ್ವಿ. ಯಾಕೆ ಬರ್ದ್ವಿ? ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಒಂದು ಕೋನಕ್ಕೈತಾ, ಆ ಕೋನಗಳನ್ನು ಉಂಟು ಮಾಡುವ ಬಾಹುಗಳು ಏನಿದಾವೆ? ಸಮಾನುಪಾತದಲ್ಲಿದ್ದಾವೆ. ಆ ಕೋನ ಅಂದ್ರೆ ಕೋನ ಎ ಅನ್ನು ಉಂಟು ಮಾಡುವಂತ ಬಾಹುಗಳು ಎ ಬಿ, ಡಿಇ, ಎ ಸಿ, ಡಿ ಎಫ್ ಗಳು ಸಮಾನುಪಾತದಲ್ಲಿ ಇದಾವೆ. ಹಾಗಿದ್ದಾಗ ಸಾಧನೀಯ ಅಂತ ನಾವು ಬರಿತೀವಿ. ಸಾಧನೀಯ ಏನ್ ಸಾಧನೆ ಮಾಡಿ ತೋರಿಸ್ಬೇಕು? ಇವೆರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ನಾವು ತೋರಿಸ್ಬೇಕು. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇ ಎಫ್ ಎಂದು ಸಾಧಿಸಬೇಕು. ಅದೇ ರೀತಿ ರಚನೆ ನಾನು ಮಾಡ್ತೀನಿ. ರಚನೆ ಒಂದೇ ರಚನೆ. ಏನ್ ರಚನೆ ಮಕ್ಕಳೇ? ಡಿಇ ಬಾಹುವಿನಿಂದ ಡಿಪಿ ಇಸ್ ಈಕ್ವಲ್ ಟು ಎ ಬಿ, ಡಿಎಫ್ ಬಾಹುವಿನಿಂದ ಬಿ ಸಿ ಅಥವಾ ಡಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ, ಡಿಎಫ್ ಡಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಆಗುವಂತೆ ಕತ್ತರಿಸಿ ಮತ್ತು ಪಿ ಕ್ಯೂಗಳನ್ನು ಸೇರಿಸಿ. ಪಿ ಕ್ಯೂನ ಏನ್ ಮಾಡಿದ್ವಿ? ಸೇರಿಸಿದ್ವಿ. ಸರಿನಾ? ಅದು ಆದ ನಂತರ ರಚನೆ ಮುಗೀತು. ಮುಂದೆ ಸಾಧನೆ ಅಂತ ನಾವು ಬರಿತೀವಿ. ಸಾಧನೆ ಮಾಡಬೇಕು. ಸಾಧನೆ ಮಾಡ್ಬೇಕಂದ್ರೆ ಇವೆರಡು ಸಣ್ಣ ತ್ರಿಭುಜಗಳನ್ನ ಏನ್ ಮಾಡ್ಬಿಡೋಣ? ಸಮರೂಪಿ ಸರ್ವ ಸಮ ಅಂತ ತಗೊಂಡ್ಬಿಡೋಣಂತ್ರಿ. ಯಾವ ತರ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಯಾಕೆಂದ್ರೆ ಇದು ದತ್ತ.
ಅದಾದ ನಂತರ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಇದೇನಿದು ರಚನೆ. ಎ ಬಿ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಒಂದು ಬಾಹು ಅದ, ಒಂದು ಕೋನ ಅದ, ಎರಡು ಬಾಹು ಸಮ ಅದಾವ. ಆದ್ದರಿಂದ ಬಾಕೋಬಾ ನಿರ್ಧಾರಕ ಗುಣದ ಪ್ರಕಾರ ಸಮ ಇದಾವಂತಂದ್ರೆ ಸರ್ವಸಮ ಅಂತ ತಗೋಬೇಕು. ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ನಾವು ತಗೊಂಡ್ವಿ. ಆದ್ದರಿಂದ ಎಲ್ಲಾ ಬಾಹುಗಳು ಸಮ, ಎಲ್ಲಾ ಕೋನಗಳು ಸಮ ಆಗ್ತವೆ. ಹೌದಾ? ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಏನಿರ್ತವ್ರಿ? ಸಮ ಇರ್ತವೆ ಮತ್ತು ಸರ್ವಸಮ ಇರ್ತವೆ. ಸಮ ಇರೋದು ಯಾವುದು? ಸಮ ಅನುಪಾತ ಇರೋದು ಯಾವುದು? ಇಲ್ಲಿ ತ್ರಿಭುಜ ಯಾವ್ಯಾವ ತಗೊಂಡಿದ್ವಿ? ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಸರ್ವಸಮ ಇದಾವ. ಕೋನ ಎಗೆ ಕೋನ ಡಿ ಸಮ ಇತ್ತು, ಕೋನ ಬಿ ಗೆ ಕೋನ ಪಿ ಸಮ ಅಂತ ಬರೋಣಂತೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಮತ್ತೆ ಬಿ ಸಿ ಗೆ ಪಿ ಕ್ಯೂ ಸಮ ಅಂತ ಬರೋಣಂತೆ. ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ನಾವು ಬರೆದ್ವಿ. ಸರಿನಾ? ಬೇಕಂದ್ರೆ ನಿಮ್ಗೆ ಇಲ್ಲಿ ಏನಂತ ತಗೋಬಹುದು? ನೀವು ಸಮೀಕರಣ 1 ತಗೋಬಹುದು, ಸಮೀಕರಣ 2 ತಗೋಬಹುದು, ಸಮೀಕರಣ 3 ಅಂತ ನೀವು ತಗೊಳ್ಬಹುದು. ತೊಂದರೆ ಇಲ್ಲ, ತಗೊಳ್ಳಿಲ್ಲ ಅಂದ್ರೆ ನಡೀತದೆ. ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇ ಎಫ್ ಗಳಲ್ಲಿ ಮೊದಲೇನ್ ಮಾಡಿದ್ವಿ ನಾವೀಗ? ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಗೆ ಸಮ ಅಂತ ತಗೊಂಡ್ವಿ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಗೆ ಸಮ ಅಂತ ತಗೊಂಡ್ರೆ ದತ್ತದ ಒಂದು ಬೆಲೆಯನ್ನು ತಗೊಳಂತೆ. ದತ್ತದಿಂದ ಏನಿದೆ ದತ್ತದಲ್ಲಿ? ಎ ಬಿ ಬೈ ಡಿಇ ಇದೆ. ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ಇದೆ. ಸರಿನಾ? ಎ ಬಿ ಬದಲಾಗಿ ನಾವೇನ್ ಹಾಕ್ಬಹುದು? ಎ ಬಿ ಬದಲಾಗಿ ಡಿ ಪಿ ಅನ್ನ ಹಾಕಬಹುದು. ಮತ್ತು ಎ ಸಿ ಬಿ ಸಿ ಬದಲಾಗಿ ಬಿ ಸಿ ಅಂತ ಬರ್ಕೊಂಡು ಬನ್ನು. ಇಲ್ಲಿ ಇದು ಎ ಸಿ ಆಗ್ಬೇಕಾಗಿತ್ತಲ್ಲ, ಮಿಸ್ಟೇಕ್ ಆಗಿತ್ತು ನೋಡಿ ಮಕ್ಕಳೇ. ಇಲ್ಲಿ ಬಾವಿಂದ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಅಂತ ತಗೋಬೇಕಾಗಿತ್ತಲ್ಲ. ಎ ಸಿ ಇದ್ದಷ್ಟೇ ಡಿ ಕ್ಯೂ ಇರ್ತದೆ. ಸ್ವಲ್ಪ ಮಿಸ್ಟೇಕ್, ಚೇಂಜ್ ಮಾಡ್ಕೊಡ್ರಿ. ಇಲ್ಲಿ ಡಿ ಕ್ಯೂ ಬದಲಾಗಿ ನಾವೇನ್ ಬರಿಬೇಕು? ಎ ಸಿ ಬರಿಬೇಕು, ಅಥವಾ ಎ ಸಿ ಬದಲಾಗಿ ಡಿ ಕ್ಯೂ ಬರಿಬೇಕು. ಎ ಬಿ ಬದಲಾಗಿ ಏನ್ ಬರೋಣ? ಎ ಬಿ ಬದಲಾಗಿ ಡಿ ಪಿ ಭಾಗ್ಲೆ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬದಲಾಗಿ ಡಿ ಕ್ಯೂ ಭಾಗ್ಲೆ ಡಿ ಎಫ್ ಅಂತ ಬರ್ತದೆ. ಈ ರೀತಿ ಇದ್ದಾಗ ಅಂದ್ರೆ ಸಮ ಅನುಪಾತದಲ್ಲಿ ಇದಾವ ಅಂತಂದ್ರೆ, ಇದು ಸಮ ಅನುಪಾತದಲ್ಲಿ ಇದೆ ಅಂತ ಮೂಲ ಸಮಾನುಪಾತತೆಯ ವಿಲೋಮದ ಪ್ರಕಾರ, ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮದ ಪ್ರಕಾರ ಅಥವಾ ಥೇಲ್ಸ್ನ ಪ್ರಮೇಯದ ವಿಲೋಮದ ಪ್ರಕಾರ ಅನುಪಾತಗಳು ಸಮನಾಗಿದ್ರೆ ಬಾಹುಗಳೇನಿರ್ತಾವ್ರಿ? ಸಮಾನಾಂತರವಾಗಿ ಇರ್ತವೆ. ಯಾವ ಬಾಹುಗಳು? ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಆಯ್ತು. ಪಿ ಕ್ಯೂಗೆ ಯಾವ್ದು ಸಮಾಂತರ ಆಯ್ತು? ಇ ಎಫ್ ಅಂತ ಆಯ್ತು. ಪಿ ಕ್ಯೂ ಸಮಾಂತರ ಇ ಎಫ್ ಆದಾಗ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್ ಆಗ್ತದೆ. ಆದ್ದರಿಂದ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಮತ್ತು ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್ ಬರಿಬೋದಾ? ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್. ಏಕೆಂತಂದ್ರೆ ಅನುರೂಪ ಕೋನಗಳು ಯಾವ್ದು ಅನುರೂಪ ಕೋನಗಳು? ಪಿ ಕ್ಯೂ ಸಮಾಂತರ ಇ ಎಫ್ ಇದೆ, ಅದರ ಅನುರೂಪ ಕೋನಗಳು ಅಂತ ನಾವು ಬರಿಬಹುದು. ಆದ್ದರಿಂದ ಸಮೀಕರಣ 1ರಲ್ಲಿ ಏನಿದೆ? ಬಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಇದೆ. ಇಲ್ಲಿ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಇದೆ. ಇದನ್ನ ಬೇಕಾದ್ರೆ ನಾವು ಸಮೀಕರಣ ಏನಂತ ತಗೋತೀರಿ? 4 ಅಂತ ತಗೋತೀರಿ, ತಗೊಳ್ರಿ. ಇದನ್ನ 5 ಅಂತ ತಗೋತೀರಿ, ತಗೊಳ್ರಿ, ತೊಂದ್ರೆ ಇಲ್ಲ. ಸಮೀಕರಣ 1 ಮತ್ತು 4ರಿಂದ 1ರಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಇದೆ, 4ರಲ್ಲಿ ಪಿ ಇಸ್ ಈಕ್ವಲ್ ಟು ಇ ಇದೆ. ಅಂದ್ರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಅಂತ ಆಯ್ತು. ಬಿಗೆ ಪಿ ಸಮ, ಪಿಗೆ ಇ ಸಮ, ಬಿಗೆ ಇ ಸಮ ಅಂತ ಆಯ್ತು. ನೆಕ್ಸ್ಟ್ ಸಮೀಕರಣ 2 ಮತ್ತು 5ರಿಂದ ಸಮೀಕರಣ 2 ಮತ್ತು 5ರಿಂದ ಏನ್ ಬರಿಬಹುದು? 2 ಮತ್ತು 5ರಿಂದ ಸಮೀಕರಣ 2ರಲ್ಲಿ ಏನಿದೆ? ಕೋನ ಸಿ ಗೆ ಕೋನ ಕ್ಯೂ ಸಮ, ಕೋನ ಕ್ಯೂಗೆ ಕೋನ ಎಫ್ ಸಮ. ಆದ್ದರಿಂದ ಏನ್ ಬರಿಬಹುದು? ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಅಂತ ನಾವು ಬರಿಬಹುದು. ಸಿ ಗೆ ಎಫ್ ಸಮ ಆಯ್ತು. ಆದ್ದರಿಂದ
ಕೋನ ಎಗೆ ಆಲ್ರೆಡಿ ಕೋನ ಡಿ ಸಮ ಇದೆ, ಕೋನ ಡಿ ಸಮ ಇದೆ, ಕೋನ ಬಿಗೆ ಕೋನ ಇ ಸಮ ಆಗಿದೆ, ಕೋನ ಸಿಗೆ ಕೋನ ಎಫ್ ಸಮ ಆಗಿದೆ. ಆದ್ದರಿಂದ ಕೋ ನಿರ್ಧಾರಕ ಗುಣದ ಪ್ರಕಾರ ಕೋ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ DEF ಆದ್ದರಿಂದ ಸಾಧಿಸಿದೆ ಅಂತ ನಾವು ಬರಿಬಹುದು. ಅರ್ಥ ಆಯ್ತಾ? ಈ ಒಂದು ತ್ರಿಭುಜ ABC ಯ ಕೋನ ಎ ಗೆ ಕೋನ ಡಿ, ಕೋನ ಬಿ ಗೆ ಕೋನ ಇ, ಕೋನ ಸಿ ಗೆ ಕೋನ ಎಫ್ ಮೂರು ಸಮ ಆದವು. ಆದ್ದರಿಂದ ಕೋ ನಿರ್ಧಾರಕ ಗುಣದ ಪ್ರಕಾರ ಈ ಒಂದು ಗುಣವನ್ನು ನಾವೇನ್ ಮಾಡಿದ್ವಿ, ಸಾಧಿಸಿ ತೋರಿಸ್ಬಿಟ್ಟು. ಪ್ರಮೇಯ 2.6 ಅತಿ ಉತ್ತಮವಾದಂತಹ ಪ್ರಮೇಯ, ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಇದು ತ್ರಿಭುಜಗಳ ಸಮರೂಪತೆಯ ಮೇಲಿನ ಪ್ರಮೇಯ ಆಗಿದೆ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ಅನುಪಾತಕ್ಕೆ ಪ್ರಮೇಯ 2.6 ಅತಿ ಉತ್ತಮವಾದಂತಹ ಪ್ರಮೇಯ ಆನ್ಯುವಲ್ ಎಕ್ಸಾಮಿನೇಷನ್ ಸಲುವಾಗಿ. ಪ್ರಮೇಯ ಬಂದ್ಬಿಟ್ಟು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಬೇಕು. ಏನ್ ಮಕ್ಕಳೇ, ಎರಡು ಸಮರೂಪಿ ತ್ರಿಭುಜಗಳಿದಾವೆ, ಎರಡು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳಿದಾವೆ. ವಿಸ್ತೀರ್ಣ ಅಂದ್ರೆ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ಅವುಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳು AB ಭಾಗ್ಲೆ PQ, BC ಭಾಗ್ಲೆ QR, CA ಭಾಗ್ಲೆ PR ಅಥವಾ RP ಗಳ ವರ್ಗಕ್ಕೆ ಸಮನಾಗಿರುತ್ತದೆ ಎಂದು ನಾವು ಸಾಧಿಸಬೇಕಾಗ್ತದೆ. ಮೊದಲನೇದಾಗಿ ದತ್ತ ಬರೆದುಕೊಳ್ಳೋಣ. ದತ್ತ ಏನಿದೆ ಮಕ್ಕಳೇ? ದತ್ತ ತ್ರಿಭುಜ ABC ಸಮರೂಪಿ ತ್ರಿಭುಜ PQR. ತ್ರಿಭುಜ ABC ಗೆ ತ್ರಿಭುಜ PQR ಏನಿದೆ, ಸಮರೂಪವಾಗಿದೆ. ಓಕೆ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅಂದ್ರೆ ನಾವು ಈಗ ಏನ್ ಬರೀಬೇಕು, ದತ್ತ ಬರೆದ್ವಿ, ಅದಾದ ನಂತರ ಸಾಧನೀಯ ಬರಿಬೇಕು. ಸಾಧನೀಯ ವಿಸ್ತೀರ್ಣಗಳ ಅನುಪಾತ ಅಂದ್ರೆ ವಿಸ್ತೀರ್ಣ ತ್ರಿಭುಜ ABC ಭಾಗ್ಲೆ ವಿಸ್ತೀರ್ಣ ತ್ರಿಭುಜ PQR ಇಸ್ ಈಕ್ವಲ್ ಟು ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ಅನುರೂಪ ಬಾಹುಗಳ ಯಾವ್ದವರಿ? AB ಭಾಗ್ಲೆ PQ ಇವುಗಳ ವರ್ಗಗಳ ಅನುಪಾತ. AB ಭಾಗ್ಲೆ PQ, BC ಭಾಗ್ಲೆ QR ದಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು AB BC CA ಭಾಗ್ಲೆ RP. ಎರಡು ಒಂದೇ, PR ಅಂದ್ರೆ ಒಂದೇ, RP ಅಂತಂದ್ರೆ ಒಂದೇ. AC ಭಾಗ್ಲೆ PR ದಿ ಹೋಲ್ ಸ್ಕ್ವೇರ್ ಬರೆದ್ರು ನಡೀತದೆ. ಇದು ನಾವು ಸಾಧನೀಯ ಮಾಡಬೇಕಾಗಿದ್ದು. ರಚನೆ ಏನು ರಚನೆ ಮಾಡ್ತಾ ಇದೀವಿ ನಾವು? ಇಲ್ಲೆರಡು ಲಂಬ ಎತ್ತರಗಳನ್ನ ತೆಗೆದುಕೊಳ್ಳಂತೆ. ತ್ರಿಭುಜ ABC ನಲ್ಲಿ AM ಲಂಬ BC ಮತ್ತು ತ್ರಿಭುಜ PQR ನಲ್ಲಿ PN ಲಂಬ QR ಆಗುವಂತೆ ಎಳೆಯಿರಿ. ಈ ರೀತಿ ಹೇಳಿದ್ವಾ? ಅದು ಆದ ನಂತರ ಸಾಧನೆ. ಏನು ಸಾಧನೆ? ತ್ರಿಭುಜ ABC ವಿಸ್ತೀರ್ಣ ಬರಣಂತೆ. ವಿಸ್ತೀರ್ಣ ತ್ರಿಭುಜ ABC ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಪಾದ BC ಗುಂಡ್ಲೆ ಎತ್ತರ AM. ಅದೇ ರೀತಿಯಾಗಿ ವಿಸ್ತೀರ್ಣ ತ್ರಿಭುಜ PQR ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಪಾದ QR ಗುಂಡ್ಲೆ ಎತ್ತರ PN. ಆದ್ದರಿಂದ ಇವೆರಡು ತ್ರಿಭುಜಗಳ ಅನುಪಾತ ಬರಿಬೇಕಲ್ರಿ. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ABC ಅನುಪಾತ ವಿಸ್ತೀರ್ಣ ತ್ರಿಭುಜ PQR ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಹೋಲ್ ಡಿವೈಡೆಡ್ ಬೈ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ
ಅಂತ ಬಂತು, ಅರ್ಧ ಅರ್ಧ ಕ್ಯಾನ್ಸಲ್ ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು ಏನ್ ಬರ್ತೀವಿ ಮಕ್ಕಳೇ, ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್, ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಂ ಡಿವೈಡೆಡ್ ಬೈ ಪಿ ಎನ್ ಅಂತ ನಾವು ಬರ್ದ್ವಿ. ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಸರಿನಾ ಮಕ್ಕಳೇ, ಇಲ್ಲಿವರೆಗಂತೂ ಈಸಿ, ಏನ್ ತೊಂದರೆ ಇಲ್ಲ. ಈಗೇನ್ ಮಾಡ್ಬೇಕು, ಎ ಎಂ ಭಾಗ್ಲೆ ಪಿ ಎನ್ ಇದೆಯಲ್ಲ ಅದು ಬಿ ಸಿ ಬೈ ಕ್ಯೂ ಆರ್ ಗೆ ಸಮ ಅಂತ ನಾವು ತೋರಿಸ್ಬೇಕು. ಅದು ತೋರಿಸ್ಬೇಕಂತಂದ್ರೆ ಎ ಎಂ ಬೈ ಪಿ ಎನ್ ಯಾವ ತ್ರಿಭುಜದಲ್ಲಿದ್ದಾವೆ, ಎ ಎಂ ಬೈ ಪಿ ಎನ್ ಗಳು ಯಾವ ತ್ರಿಭುಜದಲ್ಲಿದ್ದಾವೆ, ಎ ಎಂ ಅಂತಕ್ಕಂಥದ್ದು ಎ ಬಿ ಎಂ ತ್ರಿಭುಜ, ಆಮೇಲೆ ಪಿ ಎನ್ ಅಂತಕ್ಕಂಥದ್ದು ಪಿ ಕ್ಯೂ ಎನ್ ತ್ರಿಭುಜ. ಯಾವೆರಡು ತ್ರಿಭುಜ ತಗೋಬೇಕು ನಾನು, ಒಂದು ಎ ಬಿ ಎಂ ಇನ್ನೊಂದು ಪಿ ಕ್ಯೂ ಎನ್. ಬರಿತೀನಿ ನೋಡ್ರಿ, ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಪಿ ಕ್ಯೂ ಎನ್ ಗಳಲ್ಲಿ ಏನೇನು ಈಕ್ವಲ್ ಇದಾವೆ, ಕೋನ ಬಿ, ಎ ಬಿ ಎಂ ಪಿ ಕ್ಯೂ ಎನ್, ಕೋನ ಎ ಇಸ್ ಈಕ್ವಲ್ ಟು ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ, ಬಿ ಅಲ್ಲ ಕೋನ ಕ್ಯೂ. ಯಾಕೆ ಕೋನ ಎ ಈಕ್ವಲ್ ಟು ಕೋನ ಕ್ಯೂ ಯಾಕೆ, ಬೇಕಾದ್ರೆ ನೀವು ಇಲ್ಲಿ ಬರಿಬಹುದು, ದತ್ತದಲ್ಲಿ ಎರಡು ಸಮರೂಪಿ ತ್ರಿಭುಜಗಳ ಅನುರೂಪ ಕೋನಗಳು ಇರ್ತಾವ್ರಿ, ಸಮನಾಗಿರ್ತವೆ. ಮತ್ತು ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್. ಇದು ದತ್ತದಲ್ಲಿ ಬರೆದು ನಡೀತದೆ, ಅದನ್ನ ಇಲ್ಲಿ ಯೂಸ್ ಮಾಡೋಣಂತೆ, ದತ್ತ ಅಂತ ಬರೋಣಂತೆ, ತೊಂದ್ರೆ ಇಲ್ಲ. ಕೋನ ಎಗೆ ಕೋನ ಕ್ಯೂ ಬರ್ತೀನಲ್ಲ, ಮಿಸ್ಟೇಕ್ ಆಗಿದೆ. ಕೋನ ಬಿಗೆ ಕೋನ ಕ್ಯೂ, ಕೋನ ಬಿಗೆ ಕೋನ ಕ್ಯೂ, ಕೋನ ಬಿ, ಎ ಇಸ್ ಈಕ್ವಲ್ ಟು ಪಿ, ಬಿ ಇಸ್ ಈಕ್ವಲ್ ಟು ಕ್ಯೂ, ಸಿ ಇಸ್ ಈಕ್ವಲ್ ಟು ಆರ್. ಕರೆಕ್ಟ್. ಕೋನ ಬಿಗೆ ಕೋನ ಕ್ಯೂ ಸಮ, ಒಂದು ಕೋನ ಸಮ ಆಯ್ತಾ, ಒಂದು ಕೋನ ಸಮ ಆಯ್ತು. ಇನ್ನೊಂದು ಕೋನ ಎಂ ಗೆ ಕೋನ ಎನ್ ಸಮ, ಯಾಕಂದ್ರೆ ನಾವು ಹತ್ರ ರಚನೆ ಮಾಡಿದೀವಿ. ಅಂದ್ರೆ ಕೋನ ಎ ಎಂ ಬಿ ಈಕ್ವಲ್ ಟು ಕೋನ ಪಿ ಎನ್ ಕ್ಯೂ, ಕೋನ ಎ ಎಂ ಬಿ ಇಸ್ ಈಕ್ವಲ್ ಟು ಕೋನ ಪಿ ಎನ್ ಕ್ಯೂ. ಇದೇನಿದು ಈಕ್ವಲ್ ಟು, ಇದು ರಚನೆ, ಇದು ಯಾಕೆ 90 ಡಿಗ್ರಿ ಬರೆದಿದೆ, ಈಕ್ವಲ್ ಟು 90 ಡಿಗ್ರಿ, 90 ಡಿಗ್ರಿ. ಸರಿನಾ, ರಚನೆ ಮಾಡಿದ್ವಿ. ಅದ ನಂತರ ಎರಡು ಕೋನಗಳ ಸಮನಾಗಿದ್ರೆ ಅವೆರಡು ತ್ರಿಭುಜ ಏನಾಗ್ಬಿಡ್ತಾವ್ರಿ, ಸಮರೂಪಿ ಆಗ್ತದೆ. ಕೋಕೋ ನಿರ್ಧಾರಕ ಗುಣದ ಪ್ರಕಾರ, ಕೋಕೋ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಎಂ ಸಮರೂಪಿ ತ್ರಿಭುಜ ಪಿ ಕ್ಯೂ ಎನ್ ಅಂತ ನಾವು ಬರ್ದ್ವಿ. ಸಮರೂಪಿ ತ್ರಿಭುಜ ಇದಾವೆ ಯಾವ್ಯಾವು, ಎ ಬಿ ಎಂ ಮತ್ತು ಪಿ ಕ್ಯೂ ಎನ್. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿರುತ್ತವೆ, ಹೌದಿಲ್ರಿ. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರುತ್ತವೆ. ಆದ್ದರಿಂದ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ is equal to AM divided by PN, AM divided by PN. ಸಮೀಕರಣ 2 ಅಂತ ತಗೊಂಡ್ವಿ. ಈಗ ಮುಂದೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ಎರಡು ತ್ರಿಭುಜಗಳೇನಿದಾವೆ, ದೊಡ್ಡ ದೊಡ್ಡ ತ್ರಿಭುಜಗಳು ಎರಡು ಸಮರೂಪಿ ತ್ರಿಭುಜ ಅಂತಂದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಈಗ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಎ ಬಿ ಸಿ ಪಿ ಕ್ಯೂ ಆರ್ ಸಮರೂಪಿ ಅದಾವ. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಇರ್ತಾವ್ರಿ, ಸಮನಾಗಿರ್ತವೆ. ಅಂದ್ರೆ ಏನ್ ಬರಿಬಹುದು ನಾನು, ಎ ಬಿ ಭಾಗ್ಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಭಾಗ್ಲೆ ಎ ಬಿ ಭಾಗ್ಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಭಾಗ್ಲೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಸಿ ಎ ಭಾಗ್ಲೆ ಅಥವಾ ಎ ಸಿ ಭಾಗ್ಲೆ ಬರೆದು ನಡೀತದೆ ಆರ್ ಪಿ. ಸಮೀಕರಣ 3. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಭಾಗಲೆ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು, ಆಲ್ರೆಡಿ ಏನು ಬಂದಿದೆ ಇಲ್ಲಿ ಸಮೀಕರಣ 1ರಲ್ಲಿ, ಬಿ ಸಿ ಭಾಗಲೆ ಕ್ಯೂ ಆರ್, ಬಿ ಸಿ ಭಾಗಲೆ ಕ್ಯೂ ಆರ್ ಇಂಟು ಎ ಎಂ ಭಾಗಲೆ ಪಿ ಎನ್, ಎ ಎಂ ಭಾಗಲೆ ಪಿ ಎನ್. ಓಕೆ, ಸಮರೂಪಿ ತ್ರಿಭುಜದ ಇಲ್ಲಿ ಇನ್ನೊಂದು ಬರಿಬಹುದಲ್ಲ, ಎ ಬಿ ಭಾಗಲೆ ಪಿ ಕ್ಯೂ ಅಂತಂದ್ರೆ ತೊಂದರೆ ಇಲ್ಲ, ಓಕೆ. ಬಿ ಸಿ ಭಾಗಲೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಎಂ ಭಾಗಲೆ ಪಿ ಎನ್ ಅಂತ ಬರ್ದ್ವಿ. ಎಲ್ಲಿಂದ ಇದು ಸಮೀಕರಣ 1ರಿಂದ ಬರ್ದ್ವಿ.
ಸಮೀಕರಣ 1ರಿಂದ. ಆದ್ರೆ ಎಂ ಬಾಗ್ಲೆ ಪಿ ಎನ್ ಅಂತಂದ್ರೆ ಏನಿದೆ, ಎ ಬಿ ಬೈ ಪಿ ಕ್ಯೂ ಇದೆ. ಎಂ ಬಾಗ್ಲೆ ಪಿ ಎನ್ ಬದ್ಲಿ ನಾನು ಎ ಬಿ ಬೈ ಪಿ ಕ್ಯೂ ಬರುವುದು. ಎ ಬಿ ಬೈ ಪಿ ಕ್ಯೂ ಬದ್ಲಿ ಬಿ ಸಿ ಬೈ ಕ್ಯೂ ಆರ್ ಬರಿಬಹುದು. ಎ ಬಿ ಬೈ ಪಿ ಕ್ಯೂ ಬದಲಾಗಿ ಬಿ ಸಿ ಬೈ ಕ್ಯೂ ಆರ್ ಅಂತ ಬರಿಬಹುದು. ಆದ್ದರಿಂದ ನಾವೇನು ಬರಿಬಹುದು ಇಲ್ಲಿ, ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಭಾಗ್ಲೆ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ is equal to BC divided by QR into BC divided by QR. ಯಾಕೆ ಸಮೀಕರಣ ಯಾವ್ಯಾವು, 2 ಮತ್ತು 3ರಿಂದ 2 ಮತ್ತು 3ರಿಂದ ಅಂತ ನಾವು ಬರಿಬಹುದು. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಭಾಗ್ಲೆ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ದಿ ಹೋಲ್ ಸ್ಕ್ವೈರ್ ಅಂತ ಬರೆದು. ಅದರಂತೆ ಸಮೀಕರಣ 3ರಿಂದ ಅದರಂತೆ ಸಮೀಕರಣ 3ರಿಂದ ಏನ್ ಬರಿಬಹುದು, ಬಿ ಸಿ ಬೈ ಕ್ಯೂ ಆರ್ ಬದಲಿ ನಾನೇನು ಬರಿಬಹುದು, ಬಿ ಸಿ ಬೈ ಕ್ಯೂ ಆರ್ ಬದಲಿ ಎ ಬಿ ಬೈ ಪಿ ಕ್ಯೂ ಬರೆದ್ರೆ ಎ ಬಿ ಬೈ ಪಿ ಕ್ಯೂ ದಿ ಹೋಲ್ ಸ್ಕ್ವೇರ್ ಆಗ್ತದ, ಸಿ ಎ ಬೈ ಆರ್ ಪಿ ಬರೆದ್ರೆ ಸಿ ಎ ಬೈ ಆರ್ ಪಿ ದಿ ಹೋಲ್ ಸ್ಕ್ವೇರ್ ಆಗ್ತದೆ. ಅದನ್ನು ನಾವು ಬರಿಬಹುದು. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಭಾಗ್ಲೆ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ದಿ ಹೋಲ್ ಸ್ಕ್ವಯರ್ ಬಿ ಸಿ ಬೈ ಕ್ಯೂ ಆರ್ ದಿ ಹೋಲ್ ಸ್ಕ್ವಯರ್ ಎ ಸಿ ಬೈ ಆರ್ ಸಿ ಎ ಬೈ ಆರ್ ಪಿ ದಿ ಹೋಲ್ ಸ್ಕ್ವಯರ್. ಎ ಸಿ ಬೈ ಪಿ ಆರ್ ಅಂದ್ರೆ ಸಿ ಎ ಬೈ ಆರ್. ಆದ್ದರಿಂದ ಸಾಧಿಸಿದೆ ಅಂತ ನಾವು ಬರೀತೀವಿ. ಸರಿ ಮಕ್ಕಳೇ, ಇದು ಪ್ರಮೇಯ 2.6 ನಾವು ನೋಡಿದ್ವಿ. ಏನ್ ಹೇಳ್ತದೆ ಪ್ರಮೇಯ, ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬವು ವಿಭಾಗಿಸುವ 2 ತ್ರಿಭುಜಗಳು ಪರಸ್ಪರ ಸಮರೂಪ ಅಲ್ಲದೆ ಅವುಗಳು ದತ್ತ ತ್ರಿಭುಜಕ್ಕೆ ಸಮರೂಪವಾಗಿರುತ್ತವೆ ಅಂತ ಇದೆ. ಈ ಒಂದು ಪ್ರಮೇಯವನ್ನು ಉಪಯೋಗಿಸಿ ಪೈಥಾಗೋರಸನ ಪ್ರಮೇಯವನ್ನು ಕೂಡ ನಾವೇನ್ ಮಾಡ್ತೀವ್ರಿ, ಸಾಧಿಸಿ ತೋರಿಸ್ತೀವಿ. ಪೈಥಾಗೋರಸನ ಪ್ರಮೇಯ 2.8 ಅದೇನ್ ಹೇಳ್ತದೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಇದೆ. ಈ ಪೈಥಾಗೋರಸನ ಪ್ರಮೇಯವನ್ನು ನಾವು ನಿರೂಪಿಸೋಣಂತೆ. ನಿರೂಪಿಸಿಗಿಂತ ಮುಂಚೆ ಅದಕ್ಕೆ ನಮ್ಗೇನ್ ಬೇಕಾಗ್ತದೆ, ಪ್ರಮೇಯ 2.7 ಬೇಕಾಗ್ತದೆ. ಈ ಪ್ರಮೇಯ 2.7 2.8ರಲ್ಲಿ ನಾನೇನ್ ಮಾಡ್ತೀನಿ, ಬಿಡಿಸಿ ತೋರಿಸ್ತೀನಿ. ಸಪರೇಟ್ ಆಗಿ ಮಾಡುವ ಅವಶ್ಯಕತೆ ಇಲ್ಲ, ಇದೇ ಒಂದು ಪ್ರಮೇಯದಲ್ಲಿ ಮಾಡಿ ತೋರಿಸಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಮಕ್ಕಳೇ, ಇಲ್ಲಿ ದತ್ತ ತೆಗೆದುಕೊಳ್ಳೋಣ. ದತ್ತ ಏನ್ ಕೊಟ್ಟಿದ್ದಾರೆ ಅವರು, ಒಂದು ತ್ರಿಭುಜ ಕೊಟ್ಟಿದ್ದಾರೆ. ದತ್ತ ತ್ರಿಭುಜ ಯಾವುದು, ತ್ರಿಭುಜ ಎ ಬಿ ಸಿ ನಲ್ಲಿ, ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸರಿನಾ? ಅದಾದ ನಂತರ ಸಾಧನೀಯ ಏನ್ ಸಾಧನೆ ಮಾಡಿ ತೋರಿಸ್ಬೇಕು, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ, ವಿಕರ್ಣ ಯಾವುದಿಲ್ಲಿ, ಎ ಸಿ ವಿಕರ್ಣ, ಇದು ಎ ಸಿ ಏನಿದೆ ಇದು ವಿಕರ್ಣ ಅಂತ ನಾವು ಹೇಳ್ತೀವಿ. ವಿಕರ್ಣದ ಮೇಲಿನ ವರ್ಗ ಅಂತಂದ್ರೆ ಎ ಸಿ ವರ್ಗ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಉಳಿದೆರಡು ಬಾಹುಗಳು ಯಾವುವು, ಎ ಬಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್. ವರ್ಗಗಳ ಮೊತ್ತ ಅಂತಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ನಾವು ಸಾಧನೆ ಮಾಡಿ ತೋರಿಸ್ಬೇಕು. ಸಾಧನೀಯ ಆಯ್ತು. ರಚನೆ ನೋಡೋಣಂತೆ. ರಚನೆ ಏನ್ ರಚನೆ ಮಾಡಬೇಕು, ಈ ಒಂದು ತ್ರಿಭುಜದಲ್ಲಿ ಬಿ ಡಿ ಲಂಬ ಎ ಸಿ ಆಗುವಂತೆ ರೇಖೆಯನ್ನು ಎಳೆಯಿರಿ. ಸರಿನಾ ಮಕ್ಕಳೇ, ಇಲ್ಲಿ ರೇಖೆಯನ್ನು ಎಳೆದ್ವಿ. ಬಿ ಡಿ ಯಾವುದಕ್ಕೆ ಲಂಬ ಇದೆ, ಎ ಸಿಗೆ ಲಂಬ ಇದೆ. ರಚನೆ ಆಯಿತು. ಸಾಧನೆ ಈ ಸಾಧನೆ ಒಳಗಡೆನೆ ಮೊದಲು ಏನ್ ಮಾಡ್ಬೇಕು, ಪ್ರಮೇಯ 2.7 ಸಾಧನೆ ಮಾಡಿ ತೋರಿಸ್ತೀನಿ. ಅದು ಆದ ನಂತರ ಪ್ರಮೇಯ 2.8 ನಾವು ಬಿಡಿಸಬಹುದು. ಸಾಧನೆಯಲ್ಲಿ
ತ್ರಿಭುಜಗಳನ್ನ ತಗೊಂತೀನಿ ನೋಡ್ರಿ. ಯಾವ್ಯಾವ ತ್ರಿಭುಜಗಳು ತಗೊಳ್ಳೋಣ? ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿ ತಗೊಳ್ತೀನಿ ನೋಡ್ರಿ. ಯಾವ್ಯಾವ ತ್ರಿಭುಜ? ಒಂದು ಸಣ್ಣ ತ್ರಿಭುಜ, ಒಂದು ದೊಡ್ಡ ತ್ರಿಭುಜ. ಸಣ್ಣ ತ್ರಿಭುಜ ಯಾವುದು? ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿ ನಲ್ಲಿ. ತ್ರಿಭುಜ ಎ ಬಿ ಡಿ ಎ ಬಿ ಸಿ. ಎ ಬಿ ಡಿ ಎ ಬಿ ಸಿ ಒಳಗಡೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ. ಕೋನ ಎ ಈಕ್ವಲ್ ಟು ಕೋನ ಎ, ಯಾಕಂತಂದ್ರೆ ಸಾಮಾನ್ಯ ಕೋನ. ಅದು ಆದ ನಂತರ ಎ ಬಿ ಡಿ ಒಳಗಡೆ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ ಅಂತ ನಾವು ಬರೀಬಹುದು. ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಎರಡು ಕೋನಗಳ ಸಮ ಅಲ್ವಾ? ಆದ್ದರಿಂದ ಕೋಕೋ ನಿರ್ಧಾರಕ, ಕೋಕೋ ನಿರ್ಧಾರಕ ಗುಣದ ಪ್ರಕಾರ ಏನಂತ ಬರೀತೀಯ? ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಎ ಬಿ ಸಿ ಅಂತ ನಾವು ಬರೆದ್ವಿ. ಇದನ್ನು ಬೇಕಾದ ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಸಣ್ಣ ತ್ರಿಭುಜ ತಗೊಂಡ್ವಿ ಎ ಬಿ ಡಿ, ಆಮೇಲೆ ಎ ಬಿ ಸಿ. ಈ ಕಡೆಯಿಂದ ತಗೊಳ್ಳೋಣ ಎ ಬಿ ಡಿ ಬದಲಿ ಈ ಸಲ ಏನ್ ತಗೋತೀನಿ ಅಂತಂದ್ರೆ ಬಿ ಡಿ ಸಿ ತಗೋತೀನಿ. ತ್ರಿಭುಜ ಬಿ ಡಿ ಸಿ, ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿ ಗಳಲ್ಲಿ ಬಿ ಡಿ ಸಿ ಎ ಬಿ ಸಿ, ಬಿ ಡಿ ಸಿ ಎ ಬಿ ಸಿ, ಸಿ ಸಿ ಎರಡು ಸಮನಾಗಿದ್ದಾವೆ ಅಂತಂದ್ರೆ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಸಿ, ಏಕೆಂತಂದ್ರೆ ಸಾಮಾನ್ಯ ಕೋನ ಅಂತ ನಾವು ಹೇಳಬಹುದು. ಅದು ಆದ ನಂತರ ಕೋನ ಬಿ ಇಸ್ ಈಕ್ವಲ್ ಟು ಆರ್ ಕೋನ ಡಿ ಈಕ್ವಲ್ ಟು ಕೋನ ಡಿ ಈಕ್ವಲ್ ಟು ಕೋನ ಬಿ ಅಂತ ನಾವು ಬರಿಬಹುದು. ಕೋನ ಡಿ ಈಕ್ವಲ್ ಟು ಕೋನ ಬಿ ಈಕ್ವಲ್ ಟು 90 ಡಿಗ್ರಿ. ಯಾಕಂದ್ರೆ ಆ ತರ ನಾವೇನ್ ಮಾಡಿದ್ವಿ? ರಚನೆ ಮಾಡಿದೀವಿ. ಹಾಗಾಗಿ ಆದ್ದರಿಂದ ಕೋಕೋ ನಿರ್ಧಾರಕ ಗುಣ, ಕೋಕೋ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಬಿ ಡಿ ಸಿ ಸಮರೂಪಿ ತ್ರಿಭುಜ ಎ ಬಿ ಸಿ. ಸಮೀಕರಣ 2. ಸಮೀಕರಣ 1 ಮತ್ತು 2ರಿಂದ ಏನು ಬರೀಬಹುದು? ಸಮೀಕರಣ 1 ಮತ್ತು 2ರಿಂದ ತ್ರಿಭುಜ ಸಮೀಕರಣ 1ರಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ಎ ಬಿ ಡಿ, ಎ ಬಿ ಡಿಗೆ ಎ ಬಿ ಸಿ, ಬಿ ಡಿ ಸಿಗೆ ಎ ಬಿ ಸಿ ಸಮರೂಪಿ ಅಂದಾಗ ಇವೆರಡು ಏನಾಗ್ಬಿಡ್ತಾವ್ರಿ? ಸಮರೂಪಿ ಆಗ್ಬಿಡ್ತವೆ. ಯಾವ್ಯಾವು? ಆದ್ದರಿಂದ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಬಿ ಡಿ ಸಿ, ಎ ಬಿ ಡಿ ಬಿ ಡಿ ಸಿ ಸಮರೂಪಿ. ಅದು ಇದು ಏನ್ ಹೇಳ್ತದೆ? ಯಾವ್ದು? ಪ್ರಮೇಯ 2.7 ಇದನ್ನೇ ಹೇಳ್ತದೆ. ಸರಿನಾ? ಯಾವುದೇ ಒಂದು ತ್ರಿಭುಜ ಇದೆ, ಲಂಬಕೋನ ತ್ರಿಭುಜದ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬವು ವಿಭಾಗಿಸುವ 2 ತ್ರಿಭುಜಗಳು. ಯಾವ 2 ತ್ರಿಭುಜಗಳು? ಎ ಬಿ ಡಿ ಬಿ ಡಿ ಸಿ ತ್ರಿಭುಜಗಳು ಪರಸ್ಪರ ಸಮರೂಪ ಅಲ್ಲದೆ ಅವುಗಳು ದತ್ತ ತ್ರಿಭುಜಕ್ಕೆ ಏನಾಗಿರ್ತವ್ರಿ? ಸಮನಾಗಿರುತ್ತವೆ, ಸಮರೂಪವಾಗಿರುತ್ತವೆ ಅಂತ ನಾವು ಹೇಳಿದ್ವಿ. 2.7 ನಾವೇನ್ ಮಾಡಿದ್ವಿ? ಇಲ್ಲಿ ಸಾಧಿಸಿ ತೋರಿಸಿದ್ವಿ. ಇದ್ಯಾಕೆ ಸಾಧಿಸಬೇಕು? ಪ್ರಮೇಯ 2.8 ಪೈಥಾಗೋರಸನ ಪ್ರಮೇಯ ಸಾಧಿಸಬೇಕಂದ್ರೆ ಈ ಪ್ರಮೇಯವನ್ನು ನಾವು ಸಾಧಿಸಲೇಬೇಕಾಗ್ತದೆ. ಹಾಗಾಗಿ ಈಗ ನಾವೇನ್ ಮಾಡೋಣ? ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಏನಾಗಿರ್ತಾವ್ರಿ? ಸಮ ಅನುಪಾತದಲ್ಲಿ ಇರುತ್ತವೆ. ಅದು ನಿಮ್ಗೆ ಗೊತ್ತಿದೆ. ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರುತ್ತವೆ. ಹಾಗಾಗಿ ಮೊದಲೇನ್ ತಗೋಣ? ಸಮೀಕರಣ 1ರ 2 ತ್ರಿಭುಜಗಳು ತಗೋಣ, ಆಮೇಲೆ ಸಮೀಕರಣ 2ರ 2 ತ್ರಿಭುಜಗಳನ್ನ ತಗೋಣಂತೆ. ಸಮೀಕರಣ 1ರಿಂದ ಅಂತ ಬರಿತೀನಿ ನಾನು. ಏನ್ ಬರಿತೀನಿ? ಸಮೀಕರಣ 1ರಿಂದ. ಸಮೀಕರಣ 1ರಿಂದ ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರುತ್ತವೆ. ಸಮ ಅನುಪಾತದಲ್ಲಿ ಇರುತ್ತವೆ ಅಂತ ನೀವು ಬರೀತೀರಿ. ಬರೆದ ನಂತರ ಈಗ ಯಾವ ತ್ರಿಭುಜ ತಗೋತೀನಿ ನಾನು? ಸಮೀಕರಣ 1ರಿಂದ ಯಾವ ತ್ರಿಭುಜ? ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಎ ಬಿ ಸಿ. 2 ತ್ರಿಭುಜಗಳ ಸಮರೂಪಿ ಅಂತಂದಾಗ ಅವುಗಳ ಅನುರೂಪ ಬಾಹುಗಳು ಸಮ ಅನುಪಾತ. ಈಗ ತ್ರಿಭುಜ ಎ ಬಿ ಡಿ ಯ ಏನ್ ತಗೊಂತೀನಿ ನಾನು ಅಂತಂದ್ರೆ ವಿಕರ್ಣ ತಗೊಂತೀನಿ. ಎ ಬಿ ಡಿ ಯ ವಿಕರ್ಣ
ಎ ಬಿ ಡಿ ಯ ವಿಕರ್ಣ ಯಾವಾಗಲೂ ಲಂಬ ಕೋನಕ್ಕೆ ಅಭಿಮುಖವಾಗಿರ್ತದೆ. ಅಂದ್ರೆ ಎ ಬಿ ಅಂತ ಬರಿತೀನಿ ನಾನು. ಎ ಬಿ ಡಿವೈಡೆಡ್ ಬೈ ದೊಡ್ಡ ತ್ರಿಭುಜ ಎ ಬಿ ಸಿ ಯ ವಿಕರ್ಣ, ಎ ಬಿ ಸಿ ಯ ವಿಕರ್ಣ ಏನು? ಎ ಸಿ ಇಸ್ ಈಕ್ವಲ್ ಟು ಸಣ್ಣ ತ್ರಿಭುಜ. ಯಾವ ಸಣ್ಣ ತ್ರಿಭುಜ? ಎ ಬಿ ಡಿ ತ್ರಿಭುಜದ ಪಾದ ಭಾಗ ಏನ್ ತಗೋತೀನಿ ನಾನು? ಎ ಡಿ ತಗೊಂತೀನಿ. ಎ ಡಿ ತಗೊಂತೀನಿ. ಅವಾಗ ಏನ್ ಬರ್ತೀನಿ? ಎ ಡಿ ಡಿವೈಡೆಡ್ ಬೈ ದೊಡ್ಡ ತ್ರಿಭುಜದ ಪಾದ ಎ ಬಿ ತಗೊಂತೀನಿ. ಪಾದ ಅನ್ಬೋದು, ಎತ್ತರ ಅನ್ಬೋದು. ಏನೇನ್ ತಗೊಂಡಿವಿ ಹೇಳ್ರಿ? ಸಣ್ಣ ತ್ರಿಭುಜದ ವಿಕರ್ಣ ಎ ಬಿ ಭಾಗಲೆ ದೊಡ್ಡ ತ್ರಿಭುಜದ ವಿಕರ್ಣ ಎ ಸಿ ಈಕ್ವಲ್ ಟು ಸಣ್ಣ ತ್ರಿಭುಜದ ಎತ್ತರ ಅಂತ ತಗೋಬೇಕಾದ್ರೆ ಎತ್ತರ ಎ ಡಿ ಭಾಗಲೆ ದೊಡ್ಡ ತ್ರಿಭುಜದ ಎತ್ತರ ಎ ಬಿ. ಓರೆ ಗುಣಾಕಾರ ಮಾಡೋಣ. ಎ ಬಿ ಗುಂಡ್ಲೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ. ಸಮೀಕರಣ 3 ಅಂತ ಬದುಕೊಳ್ಳೋಣ. ಆಮೇಲೆ ಸಮೀಕರಣ 2ರಿಂದ ಏನಪ್ಪ ಸಮೀಕರಣ 2? ತ್ರಿಭುಜ ಬಿ ಡಿ ಸಿ ಸಮರೂಪಿ ತ್ರಿಭುಜ ಎ ಬಿ ಸಿ. ಇಲ್ಲಿ ಮೊದಲೇನ್ ಮಾಡೋಣ? ಬಿ ಡಿ ಸಿ ತ್ರಿಭುಜದ ವಿಕರ್ಣ. ಬಿ ಡಿ ಸಿ ತ್ರಿಭುಜದ ವಿಕರ್ಣ ಏನಿದೆ? ಬಿ ಸಿ ಲಂಬಕ್ಕೆ ಅಭಿಮುಖ. ಬಿ ಸಿ ಭಾಗ್ಲೆ ದೊಡ್ಡ ತ್ರಿಭುಜದ ವಿಕರ್ಣ ಎ ಸಿ. ಬಿ ಸಿ ಭಾಗ್ಲೆ ಎ ಸಿ ಇಸ್ ಈಕ್ವಲ್ ಟು ಸಣ್ಣ ತ್ರಿಭುಜದ ಎತ್ತರ ಏನ್ ತಗೋತೀನಿ? ಡಿ ಸಿ ತಗೊಂತೀನಿ. ಡಿ ಸಿ ಭಾಗ್ಲೆ ದೊಡ್ಡ ತ್ರಿಭುಜದ ಎತ್ತರ ಏನ್ ತಗೋತೀನಿ? ಬಿ ಸಿ ಎತ್ತರ ತಗೊಂಡ್ಬಿಡ್ತೀನಿ. ಡಿ ಸಿ ಭಾಗ್ಲೆ ಬಿ ಸಿ. ಸಣ್ಣ ತ್ರಿಭುಜದ ವಿಕರ್ಣ ಬಿ ಸಿ, ದೊಡ್ಡ ತ್ರಿಭುಜದ ವಿಕರ್ಣ ಎ ಸಿ. ಬಿ ಸಿ ಭಾಗ್ಲೆ ಎ ಸಿ. ಸಣ್ಣ ತ್ರಿಭುಜದ ಎತ್ತರ ಡಿ ಸಿ ಭಾಗ್ಲೆ ದೊಡ್ಡ ತ್ರಿಭುಜದ ಎತ್ತರ ಬಿ ಸಿ. ಇದನ್ನ ಎತ್ತರ ಅಂತಾನು ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಓರೆ ಗುಣಾಕಾರ ಮಾಡೋಣ. ಡಿ ಸಿ ಇಂಟು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ. ಸಮೀಕರಣ 4. ಸಮೀಕರಣ 3 ಮತ್ತು 4 ಕೂಡಿಸೋಣ ಮಕ್ಕಳೇ. ಕೂಡಿಸಿದಾಗ ಏನಾಗ್ತದೆ? ಸಮೀಕರಣ 3 ಪ್ಲಸ್ 4ರಿಂದ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ ಪ್ಲಸ್ ಎ ಸಿ ಇಂಟು ಡಿ ಸಿ. ಇಲ್ಲಿ ಏನು ಕಾಮನ್ ಇದೆ? ಎ ಸಿ ಕಾಮನ್ ಇದೆ. ಬ್ರಾಕೆಟ್ ಒಳಗಡೆ ಎ ಡಿ ಪ್ಲಸ್ ಡಿ ಸಿ ಅಂತ ಬಂತು. ಎ ಸಿ ಎ ಡಿ ಪ್ಲಸ್ ಡಿ ಸಿ ಅಂತಂದ್ರೆ ಚಿತ್ರ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಎ ಡಿ ಪ್ಲಸ್ ಡಿ ಸಿ ಅಂದ್ರೆ ಎ ಸಿನೇ ಅರ್ಥ. ಅಂದ್ರೆ ಎ ಡಿ ಪ್ಲಸ್ ಡಿ ಸಿ ಬದಲು ಏನ್ ಬರೋಣ? ಎ ಸಿ ಅಂತ ಬರೋಣ. ಎ ಸಿ ಇಂಟು ಎ ಸಿ ಸ್ಕ್ವಯರ್. ಆದ್ದರಿಂದ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಅಂತ ಬಂತು. ಇದು ಪೈಥಾಗೋರಸನ ಪ್ರಮೇಯ. ಈ ಪ್ರಮೇಯವನ್ನು ಏನ್ ಮಾಡಿದ್ವಿ? ಸಾಧಿಸಿದ್ವಿ. ಇದೇ ರೀತಿಯಾಗಿ ತ್ರಿಭುಜದ ಎಲ್ಲಾ ಪ್ರಮೇಯಗಳು ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಕ್ಕಿರ್ತವೆ. ಇದಕ್ಕಾಗಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ವಿಡಿಯೋ ಏನ್ ಮಾಡಬೇಕು? ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು. ಧನ್ಯವಾದಗಳು.